ಓ ನಾವು ಕಾಂಗ್ರೆಸ್ ಅದೀವ್ರಿ ಅಂತ ನಾವು ಹೇಳಿಕತ್ತೀವ್ರಿ. ನಾವು ಕಾಂಗ್ರೆಸ್ ನಮ್ಮ ಹಾಕಿ ಬೇಡ್ಲಿಕ್ಕತ್ತೀವಿ. ನಾವು ಎಲ್ಲಿ ಹೋಗಂಗಿಲ್ಲ. ನಾವು ಕಾಂಗ್ರೆಸ್ ಅದೀವಿ, ಕಾಂಗ್ರೆಸ್ ಇರ್ತೀವಿ. ಹಿಂದೆ ಕಾಂಗ್ರೆಸ್ಸಿಗೆ ಮಣ್ಣು ಮುಗಿಸಿದ್ರು ಇದೇ ಮುಸ್ಲಿಂ ಸಮಾಜದ ಇಡೀ ದೇಶದಲ್ಲಿ ನಾವೇನು ಎದುರುವುದಿಲ್ಲ. ನಿಮ್ಮ ನಾಯಕರುಗಳಿಗೆ ನಿಮ್ಮ ಶಕ್ತಿಯನ್ನ ಏನಿದೆ ಅಂತ ತೋರಿಸ್ಕೊಡೋದ್ರಲ್ಲಿ ನೀವು ವಿಫಲರಾಗಿ ನೋಡ್ರಿ, ನೀವು ಏನು ಕೇಳ್ಬೇಕು ಬಯಸ್ಲಾಗ್ತಿರಲ್ಲ, ಇಷ್ಟು ಲಘು ನಾವು ಅದೆಲ್ಲ ಹೇಳಲ್ಲ. ನಮ್ದೇನ ಪಗಾರ ಬೇಡಲಾಗಿತ್ತೇವೆ, ನಾವು ದುಡ್ದೇವು ಕಾಂಗ್ರೆಸ್ ಪಕ್ಷ. ನಮ್ಮ ಮೇಲೆ ಅವ್ರು ವಿಶ್ವಾಸ ಇಟ್ಟರೆ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ಅಂತ ಇವತ್ತು ಅವ್ರು ಅಧಿಕಾರದಾಗ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಮುಸ್ಲಿಮರನ್ನ ಬಸನಗೌಡರಷ್ಟು ಅವಳೇನ ಯಾರೂ ಮಾಡಿಲ್ಲ. ಅವರನ್ನು ತಗೊಳ್ಳೋದು ಕನಸಿನಾಗೂ ಕಾಂಗ್ರೆಸ್ ವಿಚಾರ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಕಾಂಗ್ರೆಸ್ अवनति प्रारंभ ಆಗ್ತದೆ। स्वागत है आपका बी न्यूज नेशन में। मैं हूं आबिद हुसैन शेख। बीजापुर के कांग्रेस मुस्लिम नेताओं की चेतावनी या विनती। बीजापुर के कांग्रेस नेताओं की डिमांड, पार्टी से मांगा इंसाफ। बीजापुर के कांग्रेस मुस्लिम नेताओं की ज्वाइंट प्रेस कॉन्फ्रेंस। पार्टी के वरिष्ठ नेताओं से कही एक मुस्लिम वर्कर को जिले से बनाए एमएलसी की डिमांड। ये चेतावनी है या विनती? कांग्रेस के मुस्लिम नेताओं ने मांगी अपने पार्टी के लिए की गई मेहनत की मजदूरी। हमने कांग्रेस पार्टी को दिया है सब कुछ, क्या पार्टी भी देगी हमें सरकार में हिस्सेदारी? बड़ा सवाल उठाया। बीजापुर जिला के कांग्रेस मुस्लिम नेताओं में अब्दुल हमीद मुशरीफ, एसएम पाटिल गनिहार, मोहम्मद रफीक टपाल, एमसी मुल्ला। इन्होंने वही पार्टी को जितना भरोसा हम पर है उतना ही भरोसा हमको पार्टी पर। ये भरोसा टूटने न दे कांग्रेस पार्टी। किसी एक को यहाँ से एमएलसी बनाए कांग्रेस सरकार। वरिष्ठों के आगे रखा है इन मुस्लिम नेताओं ने सवाल। ಇವತ್ತು ನಾವು ಬಿಜಾಪುರ ಜಿಲ್ಲೆದಿಂದ ನಮ್ಮ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ, ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, MB ಪಾಟೀಲ್ ಸಾಹೇಬ್ರಿಗೆ, ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀವಿ. ನಮ್ಮ ಬಿಜಾಪುರ ಜಿಲ್ಲೆಯಿಂದ ಯಾರಿಗಾರೆ ಒಂದು MLC ಕೊಡ್ರಂತ ನಾವು ವಿನಂತಿ ಮಾಡ್ತೀವಿ. ಮುಸ್ಲಿಂ ಅವ್ರಿಗೆ, ಮೈನಾರಿಟಿ ಅವ್ರಿಗೆ ಬಿಜಾಪುರ ಜಿಲ್ಲೆದಿಂದ ಯಾರಿಗಾರೆ ಒಬ್ರಿಗೆ ಕೊಟ್ರೆ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗ್ತೈತಿ. ಮತ್ತು ನಮ್ಮ ಜಿಲ್ಲೆ ಶಾಸಕರು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆಗೆ ಒಂದು ಮೈನಾರಿಟಿಗೆ MLC ಕೊಡ್ರಿ ಅಂತ ಒಂದು ವಿನಂತಿ ಮಾಡ್ತೀವಿ. ಯಾಕಂದ್ರೆ ಎಲ್ಲರಿಗೂ ನಾವು ಎಲ್ಲ ಕಾಸ್ಟ್ ಅವ್ರಿಗೆ ನಾವು ಹೋಟ್ ಹಾಕಿ ಅವ್ರಿಗೆ ಆರಿಸ್ತರ್ತೀವಿ. ಎಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬರೇ ಉತ್ತರ ಕರ್ನಾಟಕಕ್ಕೆ ನಮಗೊಂದು ಬಿಜಾಪುರ ಜಿಲ್ಲೆ ಒಂದು ಬಿಡ್ತಾರೆ. ಎಲ್ಲರ ಕಡೆ ಬೆಂಗಳೂರು, ಚಿತ್ರದುರ್ಗ, ಮೈಸೂರು, ಹೊಸಪೇಟೆ ಆ ಕಡೆ ಕೊಡ್ತಾರೆ. ನಮ್ಮ ಬಿಜಾಪುರಕ್ಕೆ ಒಂದು ಕೊಡಲಿ ಅಂತ ನಾವು ಕಳ್ಕಲ್ಲಿಂದ ವಿನಂತಿ ಮಾಡ್ತೀವಿ. ನಿನ್ನೆ ದಿನ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ವಕಫ್ ಬಿಲ್ ಮಂಡಿಸಲಾಗಿದ್ದು ಅದಕ್ಕೆ ನಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಯಾವುದೇ ಥರದ ಅದರಲ್ಲಿ ನಮಗೆ ರಾಜಿ ಇಲ್ಲ. ಇಡೀ ದೇಶದ ಕಾಂಗ್ರೆಸ್ ಪಕ್ಷ ಆಗಲಿ, ಅಹಿಂದ ವರ್ಗ ಆಗಲಿ, ದೇಶದ ಬಹುಪಾಲು ಜನರನ್ನು ನಾವು ವಿರೋಧ ಮಾಡ್ತೇವೆ ಅಂತ ವ್ಯಕ್ತಪಡಿಸುತ್ತಾ ಈಗಿದ್ದ ವಿಷಯದ ಬಗ್ಗೆ ಹೇಳ್ತಾ, ತಮ್ಮೆಲ್ಲರಿಗೆ ಗುರುತಿದ್ದಂಗೆ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿದೆ. ಸುಮಾರು 20 ಲಕ್ಷದ ನಮ್ಮ ಜಿಲ್ಲೆಯಲ್ಲಿ ನಾವು 4 ಹಂಗೆ ನೋಡಿದ್ರೆ ಯಾವಾಗಲೂ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಉಸ್ತಾದವರು MLA ಆಗಿ ಅವರು 2003-4ರಲ್ಲಿ ನಿರ್ಗಮಿಸಿದ ನಂತರ ನಮಗೆ ಸಿಕ್ಕಿದ್ದ ಒಂದೇ ಒಂದು ಪ್ರಾತಿನಿಧ್ಯ ಅಂದರೆ ನಮ್ಮೊಮ್ಮೆ MLA ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ 2 ಸಲ ನಮ್ಮ 2-3 ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ನಮ್ಮ ಬಿಜಾಪುರ ಜಿಲ್ಲೆಗೆ ಅಲ್ಪಸಂಖ್ಯಾತರಿಗೆ ಯಾವುದು ಜನಪ್ರತಿನಿಧಿ ಸರ್ಕಾರದಲ್ಲಿ ಇದು ಸಿಗಲಿಲ್ಲ. ಇದೊಂದು ದೊಡ್ಡ ಖಂಡನೀಯ ಇದು. ಯಾಕಂದರೆ ಈ ಬೆಳವಣಿಗೆ, ಯಾಕಂದರೆ ನಾವು ಪಕ್ಷದ ವಿಚಾರದಲ್ಲಿ ಪಕ್ಷಕ್ಕೆ ಮುಂದಿಟ್ಕೊಂಡು ಜನರ ಒಳಿತ, ನಮ್ಮ ಪಕ್ಷದ ಅಖಂಡತೆ ಉಳಿಸ್ಕೊಳ್ಳೋಗಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಅಲ್ಪಸಂಖ್ಯಾತರ ನಾಯಕರು ಎಂದು ಹೆಚ್ಚಿನ ಹೋರಾಟ ನಾವು ಮಾಡಂಗಿಲ್ಲ. ಯಾಕಂದರೆ ನಮ್ದು ಹೆಚ್ಚಿನ ವಿಶ್ವಾಸ, ನಮ್ದು ಹೆಚ್ಚಿನ ಅವಲಂಬನೆ, ಡಿಪೆಂಡ್ ಏನದಲ್ಲ ನಾವು ನಮ್ಮ ಜಿಲ್ಲೆಯ ನಾಯಕರು, ದೊಡ್ಡ ನಾಯಕರು ಅದಾರ ನಮ್ಮಲ್ಲಿ. ಈಗ ಸದ್ಯಕ್ಕೆ 6 ಜನ MLA ಇದ್ದಾರೆ. ಅವ್ರ ಅರಿವಿಗೆ ಬಿಟ್ಟಿದ್ದ ವಿಷಯ ಇರುತ್ತೆ, ಅವ್ರಿಗೆ ಇದು ರಿಯಲೈಸ್ ಆಗಬೇಕು. ಯಾಕಂದರೆ ಸುಮಾರು 2 ಸಲ ಏನು ನಾವು ಕಂಟಿನ್ಯೂಸ್ಲಿ ಬಿಜಾಪುರ ನಗರದಿಂದ MLA ಇದು ಮಾಡಿದಾಗ ಅಸೆಂಬ್ಲಿ ಒಳಗೆ ಮಾಡಿದಾಗ 2 ಸಲ ಕಾರಣಾಂತರಗಳಿಂದ ವಿಫಲವಾಗಿ ಮಾಡುವ ಕೆಲಸ ಸರ್ಕಾರದ ಹೈಕಮಾಂಡ್ ಆಗಲಿ, ಇಲ್ಲಿಯ ನಾಯಕರಾಗಲಿ ಹೆಚ್ಚಿನ ಇದು ಕೊಡಲಾರ್ದು ಆಗೋದ್ರಿಂದ ಅದೊಂದು ನಮ್ಗೆ ಸ್ವಲ್ಪ ಎಲ್ಲೋ ಮನಸ್ಸಿನಲ್ಲಿ ನೋವು ಅನ್ನೋದಿರ್ತದೆ.
ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು 4 MLCಗಳು ಒಂದು 3-4 ತಿಂಗಳು 6 ತಿಂಗಳಿಂದ ಆಗಿತ್ತು. ಅದರ ಸಲುವಾಗಿ ಹೋರಾಟ ಆದಾಗ ನಮ್ಮ ನಾಯಕರು ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇರಲಾರ್ದಕ್ಕೆ ನಮ್ದೇನು ಒಂದು ಮೂಮೆಂಟ್ ಅದ, ನಾವೇನು ಹೋಗಿ ಜನರಿಗೆ ಭೇಟಿಯಾಗಿ ಒಂದು ಇದು ಮೂಡಿಸೋದಿರ್ತದೆ, ಒಂದು ಒಮ್ಮತ ಮೂಡಿಸೋದು ಕೆಲಸದಲ್ಲಿ ನಾವು ವಿಫಲ ಆಗಿರ್ಬೋದು. ಬಟ್ ಅದು ಎಲ್ಲದಕ್ಕೂ ಏನು ಬೇಕಾಗಪ್ಪ ಅಂದ್ರೆ ನಮ್ಮ ನಾಯಕರು ಬೇಕು. ಯಾಕಂದ್ರೆ ನಾವು ಯಾವುದೇ ಇಲೆಕ್ಷನ್ ಇರಲಿ, ಒಂದು ಲೋಕಸಭಾ ಇಲೆಕ್ಷನ್ ಇರಲಿ, ಅಸೆಂಬ್ಲಿ ಇರಲಿ, ಅಥವಾ ZP ಇರಲಿ, TP ಇರಲಿ, ಯಾವ ಥರ ನಮ್ಮ ಮುಖಂಡರು ನಮ್ಗೆ ಹಾದಿ ಹಾಕ್ಕೊಟ್ಟಾರೋ, ಯಾವ ಥರ ಅವ್ರದ್ದು ನಿರ್ಣಯ ತೊಗೊಂಡಾರೋ ಆ ನಿರ್ಣಯಕ್ಕೆ ನಾವು ಸಂಬಂಧ ವಹಿಸೋ, ಯಾವುದಕ್ಕೂ ವಿರೋಧ ಅಪಸ್ವರ ಅಥವಾ ಒಂದು ಸಪ್ರೇಟ್ ಒಂದು ಇದು ಮಾಡಿ ನಾವು ಎಂದು ಗುಂಪುಗಾರಿಕೆ ಮಾಡಿಲ್ಲ. ಈ ಜಿಲ್ಲೆಯ ನಾಯಕರು ಅವರು ಎಲ್ಲ ನಿರ್ಧಾರಕ್ಕೂ ತಲೆಬಾಗಿ ನಡೆದಿದ್ದೆವು. ಅದನ್ನು ಅವರು ತಿಳ್ಕೊಂಡು ಈಗ ಯಾವುದಕ್ಕೂ ಇಲ್ಲ ನಮ್ಮಲ್ಲಿ MLA ಇಲ್ಲ ಅಂತಂದ್ರೆ ನೀವು ಒಂದು MLCಯಿಂದ ನೀವು ಭರ್ಪಾಯಿ ಮಾಡ್ಬೋದು, ಅದು ಕೆಲಸ ಅಂತ. MLC ಬಗ್ಗೆ ನಮ್ಮದು ಒಂದು ತೀವ್ರ ಒಂದು ಕೂಗಿದೆ, ಒಂದು ಡಿಮ್ಯಾಂಡ್ ಇದೆ. ಅದರ ಜೊತೆಗೆ ನೀವು ಬೇಕಾದರೆ ನಿಗಮ ಮಂಡಳಿ ಮಾಡ್ಬೋದು. ನೀವು ಮುಂಬರುವ ಹಲವಾರು ಇದಾವೆ, ನೀವು ಅದಕ್ಕೆ ನಮ್ಗೆ ಪ್ರಾತಿನಿಧ್ಯ ಕೊಡ್ಬೋದು. ಸರ್ಕಾರ ಒಳಗೆ ಸಂಘಟನೆಯಲ್ಲಿ ಸಾಕಷ್ಟು ನಮ್ದು ಇದು ಅದ. ಅಲ್ಪಸಂಖ್ಯಾತರು ಬಿಜಾಪುರ ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇದ್ದು ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಯಾವುದೇ ಇರಲಿ, ಅದು ಕಾರ್ಯಕ್ರಮ ಇರಲಿ, ಹೋರಾಟ ಇರಲಿ, ಪ್ರತಿಭಟನೆ ಇರಲಿ, ಯಾವುದಕ್ಕೂ ಹಿಂಜರಿಯದೆ ನಾವು ಮಾಡುವಾಗ ಈಗ ಇದು ಇಟ್ ಈಸ್ ಯುವರ್ ಡ್ಯೂಟಿ. ನಿಮ್ಮದು ಒಂದು ಜವಾಬ್ದಾರಿ ತಗೊಂಡು ನೀವು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಒಕ್ಕೊರಲಿದ್ದ ನಾವು ಇದೇಪ್ಪ ಅದೇಪ್ಪ ಅಂತ ನಾವು ಬಟ್ಟಿಟ್ಟು ತೋರಿಸ್ಲಾಗ್ತಿಲ್ಲ. ಇಂಥದ್ದೊಂದು ನಾವು ಒಮ್ಮತದಿಂದ ನಿಮ್ಗೆ ಕೇಳಿದಾಗ ನಿಮ್ಗೆ ಅವಕಾಶ ಇದೆ. ಯಾರ್ದೋ ಒಬ್ಬರಿಗೆ ನಾವು ಹೇಳಿ ನಿಮ್ಗೆ ಆಗ್ಲಾರ್ದಕ್ಕಿದ್ದು ಅಂದ್ರೆ ಅದನ್ನೂ ಇಲ್ಲ. ನಾವು ನಿಮ್ಗೆ ಫುಲ್ ಎಕ್ದಮ್ ಇದು ಕೊಟ್ಬಿಟ್ಟು ಓಪನ್ ಇದು ಇದೆ ನಿಮಗೆ. ನೀವು ಒಂದು ವ್ಯಕ್ತಿಗೆ ನಮ್ಮಲ್ಲಿ ಮಾಡಿದೆ, ಯಾಕಂದ್ರೆ ಸಾಕಷ್ಟು ಜನ ದುಡ್ದವ್ರು ತಮ್ಮ ಜೀವನವನ್ನೇ ಇದಕ್ಕೆ ಬಂದವ್ರದವ್ರ. ಯಾವುದೇ ಒಂದು ಇದು ಇರ್ಲಾರ್ದಂಗೆ ಸ್ವಾರ್ಥ ಇರಲಾರ್ದ ಪಕ್ಷಕ್ಕೆ ದುಡ್ದವ್ರಿಗೆ ನೀವು ಕೊಡ್ತಿರತ್ತೆ ಇದು ಇದೆ. ಯಾಕಂದ್ರೆ ಹೈಕಮಾಂಡ್ ಈಸ್ ಇಂಪಾರ್ಟೆಂಟ್. ಹೈಕಮಾಂಡಕ್ಕೆ ನಾವು ಹೋಗಿ ನಮ್ಮದು ಪ್ರಾತಿನಿಧ್ಯ ಕೊಡೋಕ್ಕಿದ್ಲು ನಮ್ಮ ಜಿಲ್ಲೆಯ ನಾಯಕರು ತಮ್ಮದೇ ಒಂದು ಸ್ಟಡಿ ಮಾಡಿಕೊಂಡು ತಮ್ಮದೊಂದು ಇದು ಮಾಡಿಕೊಂಡು ನೀವು ಹೈಕಮಾಂಡ್ ಹತ್ತಕ್ಕೆ ಒತ್ತು ಕೊಟ್ಟಾಗ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದೆ ಅಂತ ನಮ್ಮದು. ಯಾಕಂದ್ರೆ ಎದ್ರೊಳಗೂ ಇಲ್ಲ ನಾವು ಒಂದು MLA ಒಂದು 16 ವರ್ಷಗಳ ಹಿಂದೆ ಒಂದು ಸಿಪಾಯಿ ಹುಸೇನ್ ಸಿಪಾಯಿ ಅಂತೇಳಿ ಒಬ್ರು ZP ಒಳಗೆ ನಮ್ದು ZP ಅಧ್ಯಕ್ಷ ಆಗೋದು ದೂರಿನ ಮಾತು. ಪ್ರಾತಿನಿಧ್ಯ ನಿಜ್ಲಿಂಗಮ್ಮ ಟೈಮ್ ಒಂದು ಅಕ್ಬರ್ ಶೇಟ್ ಅವ್ರು ಆಗಿದ್ದದು. ನೀವು ನೋಡ್ಲಾರ್ದ ಕಾಲಾವಕಾಶ ಅಂತಾದ್ರ ನಂತರ ಅರ್ಧ ಶತಮಾನ ಮುಂದೋಗದ. ನಮ್ದೊಂದು ಇಷ್ಟು ಕಾಂಟ್ರಿಬ್ಯೂಷನ್ 8 ಸೀಟ್ರಲ್ಲಿ 6 ಗೆಲ್ಲಬೇಕಾದ್ರೆ ಎಲ್ಲರದು ಇದಿರ್ಬೋದು. ಆದ್ರೆ ಎಲ್ಲಕ್ಕಿಂತ ಹೆಚ್ಚಿಂದ ಇದು ಅಲ್ಪಸಂಖ್ಯಾತರ ಅದಪ್ಪ ಒಂದು ಏನು ಮಾರ್ಜಿನ್ ನೋಟ್ಸ್ನಿಂದ ಆರಿಸಿ ಬರೋದಲ್ಲ, ಅದು ನಮ್ಮದೇ ಅದ ಅಂತ ಹೇಳಿದಾಗ ನನಗೇನು ಅತಿಶಯೋಕ್ತಿ ಆಗಲಾರ್ದು. ನಮ್ಮೆಲ್ಲರಿಗಿದು ಗುರ್ತಿದ್ ಮಾತು. ಮುಸ್ಲಿಮರು ಒನ್ ಸೈಡೆಡ್ ಕಾಂಗ್ರೆಸ್ಗೆ ನಾವು ಪಕ್ಷಕ್ಕೆ ಬೆಂಬಲ ಮಾಡ್ತೇವೆ. ಯಾವುದೇ ಒಂದು ಅನ್ಕಂಡೀಷನಲ್ ಸಪೋರ್ಟ್ ಅತ್ತಲ್ಲ. ಎಷ್ಟೋ ಸಲ ನಾವು ವಿಚಾರ ಮಾಡ್ತಿರ್ತೀವಿ, ನಾವು ಈ ಸಲ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು ಸಪೋರ್ಟ್ ಮಾಡಿ, ಆದರೆ ಮತ್ತೆ ನಾವೇ ಒಂದು ಒಮ್ಮತದಿಂದ ಇಲ್ಲಪ್ಪ ಇಲೆಕ್ಷನ್ ಮುಂದೆ ನಾವು ಯಾರಿಗೂ ಯಾವುದು ಇದು ಮಾಡಬಾರ್ದು, ಯಾವುದೇ ಬೇಡಿಕೆ ಇರಲಾರ್ದ ನಾವು ನಿಮಗೆ ಸಪೋರ್ಟ್ ಮಾಡುವಾಗ ನೀವು ಯಾವುದೇ ಒಂದು ಇದು ಇರಲಾರ್ದ ನಮ್ಮ ಬಗ್ಗೆ ವಿಚಾರ ಮಾಡುವಾಗ, ಯಾಕಂದ್ರೆ ದೊಡ್ಡ ಕಮ್ಯುನಿಟಿ ಅದ, ಅದಕ್ಕೆ ನೀವೆಲ್ಲರೂ ನಮ್ಮ ಪ್ರಾಬ್ಲಮ್ಗಳಿಗೆ ಸಾಲ್ವ್ ಮಾಡ್ತೀರಿ ಇಲ್ಲ ತನ್ನಂಗಿಲ್ಲ. ಆದರೂ ಅದೇ ಸಮಾಜದ ವ್ಯಕ್ತಿಗಳು ಮುಂಚೂಣಿಯೊಳಗೆ ಇದ್ದು ಸರ್ಕಾರದೊಳಗಿದ್ರಂದ ಇನ್ನಷ್ಟು ಆ ಕಮ್ಯುನಿಟಿಗೆ ಅನುಕೂಲ ಆಗ್ತದೆ ಅನ್ನೋದು ನಾನು ನಿಮ್ಗೆ ಪ್ರಾತಿನಿಧ್ಯ ಬೇಕಿಲ್ಲಂದ್ರೆ ಕಮ್ಯುನಿಟಿ ಜನ ನಮಗೆ ಕೇಳ್ತಾರೆ, ಯಾಕದಿರಿ, ಯಾಕೆ ಏನು ಮಾಡ್ಲಾಗ್ತೀರಿ, ನಿಮ್ಗೇನು ಸಿಗ್ತೀರಿ. ನನಗೆ ಒಪ್ಪಂಗಿಲ್ಲ, ಎಲ್ಲರಿಗೂ ಈ ಸ್ಥಿತಿ ಇದೆ. ಇದೊಂದು ಸ್ಥಿತಿಯನ್ನು ತಿಳಿಗೊಳಿಸುವ ಇದು ಅನ್ನೋ ಹಾದಿಯಲ್ಲಿ ನಮ್ಮ ನಾಯಕರು, ವಿಶೇಷವಾಗಿ ಜಿಲ್ಲೆಯ ನಾಯಕರು, ಯಾಕಂದ್ರೆ ದಿಗ್ಗಜ ನಾಯಕರಾಗಲಿ ನಮ್ಮ ನಾಯಕರಲ್ಲಿ ಅಂತ ಇಲ್ಲ, ದೊಡ್ಡ ಒಂದು ರಾಜ್ಯ ಮಟ್ಟದಲ್ಲಿ ಮುಂಚೂಣಿ ನಾಯಕರು ನಮ್ಮ ಜಿಲ್ಲೆ ಹೊಂದಿದೆ. ಅಂಥವ್ರೆಲ್ಲರಿಗೂ ನಮ್ಮದು ಒಂದು ಕಳಕಳಿಯ ಒಂದು ಇದು ಹೇಳಬೇಕಂದ್ರೆ ನಾವೇನು ಡೆಡ್ಲೈನ್ ಕೊಡ್ಲಾಕತ್ತಿಲ್ಲ, ನಾವೇನು ನಿಮ್ಗೆ ಇಂಥದ್ದು ಒಂದು ಅಲ್ಟರ್ನೇಟಿವ್ ಹೇಳುತ್ತಾ ಇಲ್ಲ. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಈಗ 4 MLC ಇದು ಇದೆ, ಇದರಲ್ಲಿ ಕಡಿಮೆ ಇದು ಇದ್ದರೂ ನಾವು ಓಡಾಡಕ್ತಾ ಇರೋದು. ನೀವು ಹೆಂಗೆ ಹೇಳ್ತೀರಿ ಆ ಡೈರೆಕ್ಷನ್ ನಾವು ಹೋಗಿ ಎಲ್ಲಿ ಹೋಗಬೇಕು, ಏನು ಹೋಗಬೇಕು, ನೀವು ನಮ್ಗೆ ತೊಗೊಂಡು ಹೋಗ್ತೀರಿ ಅಂದ್ರೆ ನಾವು ಸಮಾಜ ಒಂದಾಗಿ ನಿಮ್ಮ ಹಿಂದೆ ಬಂದು ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ಇದಕ್ಕೆ ನೀವು ನಮ್ಮ ಬೇಡಿಕೆಗೆ ಸಮ್ಮತಿಸಿದ್ರಿ ಮತ್ತು ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಒತ್ತಾಯ ಮಾಡೋ ಸಲುವಾಗಿ ನಾವು ನಿಮ್ಮನ್ನು ಇವತ್ತು ಕರೆದಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಬಂಡವಾಳಿಗರು. ನಾವು ಇವತ್ತು MLA ಏನು ಆರಿಸಿ ಬಂದಾರೆ ಇಡೀ 136 ಜನ. ಆ 136 ಜನರಿಗೂ ನಾವು ಮೂಲ ಬಂಡವಾಳಿಗರು.
ಬಂಡವಾಳ ಮೂಲ ಬಂಡವಾಳ ಇಲ್ದೇನೆ ಯಾವ ಬ್ಯಾಂಕ್ ಸಾಲ ಕೊಡೋಂಗಿಲ್ಲ, ಯಾರು ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ, ಉದ್ದಿಮೆ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆದ್ರೆ ನಾವು ಮುಸ್ಲಿಮಾನರು ಇಡೀ 136 ಮಂದಿಗೆ ಅಷ್ಟೇ ಅಲ್ಲ 224 ಕ್ಯಾಂಡಿಡೇಟ್ನು ಮೂಲ ಬಂಡವಾಳಿಗರು. ನಾವು ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಮ್ಮ ಭಾವನೆ. ಅದಕ್ಕೆ ಮರಿಬಾರ್ದು. ಯಾಕಂದ್ರೆ ಮೂಲ ಬಂಡವಾಳನೇ ಮರೆತರೆ ಹೇಗೆ? ಮೂಲ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಅದು ವಿಶೇಷವಾಗಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ ಏನಿದೆ ಅದು ತಮಗೆ ಗೊತ್ತಿದೆ. ನೀವು ಇದನ್ನು ತಿಳಿಬಾರ್ದು. ಇವು ಬಾಂಡೆಡ್ ಲೇಬರ್ ಥರ ನಮಗೆ ಇವ್ರು ಫಿಕ್ಸ್ ಮತದಾರ ಅಂತೂ ತಿಳಿಬಾರ್ದು. ತಿಳಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಇವತ್ತು ಮಾಡಬಾರ್ದು ಅಂತ ನನ್ನ ವಿನಂತಿ. ಯಾಕಂತ ಕೇಳಿದ್ರೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರು ರಾತ್ರಿಗಳು ದುಡಿದವರಿದ್ದಾರೆ. ಅಮೀನ್ ಮುಷ್ರಿಫ್ ಅವರಂತೂ 2 ಸಲ ಚುನಾವಣೆಗೆ ನಿಂತು ಉಳಿದವರು ಸಹಕಾರ ಇಲ್ಲದೆ ಸೋತ್ರವರು. ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋಲು ಪ್ರಶ್ನೆನೇ ಇರಲಿಲ್ಲ. ಮುಸ್ಲಿಮೇತರ ನಾಯಕರುಗಳು ಸಹಕಾರ ಕೊಡಲಿಲ್ಲ. ನೀವು ಏನು ಹೇಳಿದ್ರಿ? ಏನೋ ಮತ್ತೆ ಮುಂದಿನ ಸಲ ನಿಮ್ಗೆ ನಾವು ವಿಧಾನ ಪರಿಸ್ಥಿತಿ ಮಾಡ್ತೀವಿ ಅಂತ ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗ ಭಾಷಣದಲ್ಲಿ ಹೇಳಿದಿರಿ ಮಂತ್ರಿಗಳನ್ನು. ನೀವು ಅದನ್ನು ಈಡೇರಿಸ್ಕೊಡ್ಬೇಕಂತ ನನ್ನ ಒಂದು ಆಗ್ರಹ. ನಾವು ಭಿಕ್ಷುಕರಲ್ಲ, ಇವತ್ತು ಭಿಕ್ಷಾ ಬೇಡ ಕೂತಿಲ್ಲ ನಿಮ್ಮೆದ್ರಿಗೆ. ನಾವು ಬಂಡವಾಳ ಹಾಕಿದ್ದೀವಿ, ಅದ್ರ ಲಾಭ ಕೇಳ್ತಾ ಇದ್ದೀವಿ. ನಾವು ಬಂಡವಾಳಕ್ಕೆ ಪ್ರತಿಫಲ ಕೊಡಿ. ನೀವು ಇವತ್ತು ಯಾರು ಬಂಡವಾಳ ಹಾಕಲಾರ್ದವ್ರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಒತ್ತಾಯ ಮಾಡ್ತಿದ್ದಾರೆ? ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪರವಾದ ವಿಚಾರ ಏನು ಮಾಡಿದ್ರಿ? ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರ್ದವರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮೊದಲು ಕಾಂಗ್ರೆಸ್ ಪರ ವಿಚಾರ ಮಾಡಿದವರು ನಾವು ಇಲ್ಲಿ ಕೂತೀವಿ, ಕಾಂಗ್ರೆಸ್ ಪರ ಇದ್ದವ್ರು ಇದ್ದೀವಿ ನಾವು ಇಲ್ಲಿ. ಅದಕ್ಕೆ ನಮ್ಮ ಕಡೆ ಗಮನ ಕೊಡಬೇಕು ಜಿಲ್ಲಾ ನಾಯಕರುಗಳು. ಇವತ್ತು ನಮ್ಮ ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ, ನಾ ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ರಾಜ್ಯದಲ್ಲಿನೂ ಅದೇ ಪರಿಸ್ಥಿತಿ ಇದೆ. ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ಸುಮಾರು 40ರಿಂದ 50 ಇಲಾಖೆಗಳಿದ್ದಾವೆ. ಒಂದು ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯಸ್ಥ ಆಫೀಸರ್ ಇಲ್ಲ, ಒಂದು ಮುಸ್ಲಿಂ ಆಫೀಸರ್ ಇಲ್ಲ ಒಂದು ಇಲಾಖೆಗೂ. ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದರೆ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮಾನರಿಗೆ ಎಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆದ್ಯತೆ ಮೇಲೆ ಕೊಟ್ಟಿದ್ದೀರಿ? ನೀವು ಯಾರಿಗೂ ಪರಿಗಣಿಸ್ತಾನೆ ಇಲ್ಲ. ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲು ಟೊಂಕ ಕಟ್ಟಿ ಮಾಡಿ ತರ್ತೀರಿ ಅವ್ರಿಗೆ. ನಾವು ನಿಮ್ಗೆ ಬೇಕಾದವ್ರೆ, ನಾವು ನಿಮ್ಮ ಬೆಂಬಲಿಗರೇ, ರಾತ್ರಿ ಆಗಲು ಬೆಂಬಲಿಗರೇ. ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದ್ದೀವಿ. ನಾವು ಯಾವತ್ತೂ ಯಾರ ಮನೆ ಬಾಗಿಲಿಗೆ ಹೋಗಿನೂ ವ್ಯತಿರಿಕ್ತವಾಗಿ ಕೇಳಿಲ್ಲ. ನಾವು ವಿನಂತಿಯಿಂದನೇ ಕೇಳಿದ್ದೀವಿ, ವಿನಂತಿಯಿಂದ ಹೇಳಿದ್ದೀವಿ. ವೈಯಕ್ತಿಕ ನನ್ನ ಪರವಾಗಿಲ್ಲ, ಎಲ್ಲ ನಾಯಕರುಗಳು ಅವರವರು ಹೋಗಿ ಭೇಟಿಯಾಗಿ ಹೇಳಿದ್ವಿ. ಹಿಂದಿಂದೊಂದು ಘಟನೆ ನಿಮಗೆ ನೆನಪು ಮಾಡಿಕೊಡ್ತೀವಿ. ಸುಮಾರು 50 ಜನ ಮುಸ್ಲಿಂ ನಾಯಕರು ಎಲ್ಲ ನಾಯಕರ ಮನೆಗೆ ಟಪಾಲ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಕೊಡಿ, ಸುಮಾರು 50-60 ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ಗೆ ಅದು ಮಾಡಿಲ್ಲ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹಿತ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರಿ. ನೀವು 2ನೇ ದರ್ಜೆ ನಾಗರಿಕರಾಗಬಾರ್ದು ಅಂತ ಹೇಳಿದ್ರಿ ನಮಗೆ. ಇವತ್ತು ನೀವು 3ನೇ ದರ್ಜೆ ನಾಗರಿಕ ಮಾಡಿದ್ರಿ ನಮಗೆ. ನೀವು ಅವಾಗ ನೀವು ನಮ್ಗೆ ಏನು ಹೇಳಿದ್ರಿ? 2ನೇ ದರ್ಜೆ ನಾಗರಿಕರಾಗಬೇಡಿ. ನಮಗೆ ನೀವು ಇವತ್ತು 3ನೇ ದರ್ಜೆ ನಾಗರಿಕ ಕೂತೀವಿ. ನಾವು ನಿಮಗೆ ಮಂತ್ರಿಗಳು ಮಾಡಿದ್ವಿ, MLA ಮಾಡಿದ್ವಿ, ಸರ್ಕಾರ ತಂದಿದ್ದೀವಿ ರಾಜ್ಯದಲ್ಲಿ. ನಾವು ಇವತ್ತು 3ನೇ ದರ್ಜೆ ನಾಗರಿಕರಾಗಿದ್ದೀವಿ. ನಾವು ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಸರ್ಕಾರ ಬಂದು 2 ವರ್ಷ ಆಯ್ತು. ಯಾವ ಮುಸ್ಲಿಂ ಮುಖಂಡರ ಅಥವಾ ಮುಸ್ಲಿಮರ ಸಭೆಗಳನ್ನು ಕರೆದು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದ್ರಾ? ಮುಸ್ಲಿಮರ ಸಮಸ್ಯೆಗಳೇನಿದೆ ಕಾಮನ್ ಆಗಿ ನಾಯ್ತು. ವೈಯಕ್ತಿಕ ನನ್ನ ಮುಷರೀಫ್ ಅವರ, ಟಪಾಲ್ ಅವರು, ಮುಲ್ಲಾ ಅವರ, ಫಯಾಜ್ ಕಲಾದಿಗಳ ಪರವಾಗಿ ಹೇಳಲ್ಲ, ಅವ್ರ ಪರವಾಗಿ ಕೇಳಲ್ಲ. ಕಾಮನ್ ಆಗಿ ಮುಸ್ಲಿಮರ ಸಮಸ್ಯೆಗಳು ಎಷ್ಟಿದಾವೆ ಜಿಲ್ಲೆಯಲ್ಲಿ? ಸಾಕಷ್ಟು ಇದಾವೆ. ಯೋಜನೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿದಾವೆ ಸಾಕಷ್ಟು. ಅವನ್ನು ಪರಿಹಾರ ಮಾಡೋಕ್ಕೆ ನೀವು ಯಾವ ದಿವಸ ಕರೆದ್ರಿ? ನಿಮಗೆ ಪುರುಸತ್ತೇ ಇಲ್ಲ. ಮುಸ್ಲಿಂ ಸಮಾಜದ ಕಡೆ ಗಮನ ಹರಿಸಲಿಕ್ಕೆ ನಿಮಗೆ ಪುರುಸತ್ತೇ ಇಲ್ಲ. ಇವತ್ತು 6 ಜನ ಶಾಸಕರು ನಮಗೆ ಗಮನ ಹರಿಸಿದ್ರೆ ನಮಗೆ ಸ್ವರ್ಗನೇ ಸಿಗ್ತದೆ. ಯಾರು ಗಮನ ಹರಿಸಲಿಕ್ಕೆ ತಯಾರಿಲ್ಲ. ನಾವು ರಾತ್ರಿಗಳು ನಿಮ್ಮ ಸಲ ದುಡ್ದೀವಿ, ನಮ್ಮ ಹಕ್ಕಿದೆ ನಿಮ್ಗೆ ಕೇಳೋದು. ನಾವು ನಮ್ಮ ಹಕ್ಕು ಬೇಡ್ತಾ ಇದ್ದೀವಿ ನಿಮಗೆ. ಅದಕ್ಕೆ ದಯವಿಟ್ಟು ಭಾಳ ಹೇಳಿ ಉಪಯೋಗ ಇಲ್ಲ. ಕೊನೆಯ ಒಂದು ನನ್ನ ವಿನಂತಿ ಏನಂದ್ರೆ, ಯಾರಿಗಾರೇ ನೀವು ಸಹಾಯ ಮಾಡಿರಿ. ನಮ್ಮ ಜಿಲ್ಲೆಗೆ ನಿಗಮ ಮಂಡಳಿ, MLC ಅಥವಾ ಏನಾರೇ ಒಂದು ಸರ್ಕಾರಿ ಹುದ್ದೆಗಳ ಬಗ್ಗೆ ಇವತ್ತಿಗೊಂದು ಸಣ್ಣ ಹುದ್ದೆ ಇಲ್ಲ. ಒಂದು ತಿರ್ಗಾಮುರ್ಗೆ ಅದೊಂದು ವಿಡಿಯೋ ಕೊಡ್ತೀರಿ ನಮಗೆ. ತಿರ್ಗಾಮುರ್ಗೆ ಅದೊಂದು ತೋರಿಸೋದು, ಎಲ್ಲ ವಿಡಿಯೋ ಮಾಡಿದೀವಲ್ಲ ತೋರಿಸೋದು. ಅದಕ್ಕೆ ದಯವಿಟ್ಟು ನಮ್ಮ ವಿನಂತಿ ತಾವು ಪರಿಗಣಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಈಗಾಗಲೇ ನಮ್ಮ ನಾಯಕರು ವಿವರವಾಗಿ ತಿಳಿಸಿದ್ದಾರೆ. ಅದರ ಪ್ರಯುಕ್ತವಾಗಿ ಈಗಾಗಲೇ ಸರ್ಕಾರ ಬಂದ ನಂತರ
3 ಸಲ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡಿದ್ದಾಯಿತು. ಹೋದ 4 ತಿಂಗಳ ಹಿಂದೂ ಕೂಡ ಒಂದು 4 MLC ಮಾಡಿದ್ರು. ಅದಕ್ಕಿಂತ ಮೊದಲು ಕೂಡ ಸಾಕಷ್ಟು MLCಗಳು ಮಾಡಿದ್ರು. ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಾಕಷ್ಟು ನೇಮಕಗಳು ಆಗಿದ್ದಾವೆ. ಆದರೆ ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ನಾವು ಪದೇ ಪದೇ ಸಾಕಷ್ಟು ನಾಯಕರುಗಳಲ್ಲಿ ಈಗಾಗಲೇ ನಮ್ಮ ಮುಖಂಡರು ನಾವು ಕೂಡ ಹೋಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ಇದು ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ. ಆದರೂ ಕೂಡ ಅವರು ಈ ಅಲ್ಪಸಂಖ್ಯಾತರು ವಿಶೇಷವಾಗಿ ಅಲ್ಪಸಂಖ್ಯಾತರ ನಾಯಕರಿಗೆ ನಿರ್ಲಕ್ಷ್ಯ ಮಾಡುವಂಥದ್ದು ಸಂದರ್ಭ ಸರಿ ಅಲ್ಲಂತೇಳಿ ನಾನು ಭಾವಿಸಿದ್ದೇನೆ. ಇದು ಯಾಕೆ ನಾವು ಇದು ನಮ್ಮ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದಾಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಏನು ನಾವು ಎಲ್ಲ ನಾಯಕರಾಗಲಿ ಮತ್ತು ಮತದಾರರಾಗಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ BJPಗೆ ಸಾಕಷ್ಟು ಅಂಧಭಕ್ತರು ಇವತ್ತು BJPಯಲ್ಲಿದ್ದಾರೆ, ಅದೇ ರೀತಿ ಇವತ್ತು ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಅಂಧಭಕ್ತರಾಗಿ ಇವತ್ತು ನಾವು ಓಟ್ ಹಾಕ್ತಾ ಇದ್ದೇವೆ. ಅದು ತಾವು ಏನದ ಅವ್ರ ನಾಯಕರುಗಳು ತಿಳ್ಕೋಬೇಕಿದೆ ವಿಷಯ. ಈ ರೀತಿ 100% 100% ಇವತ್ತು ಈ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಏನು ಒಂದು ಕಾರಣೀಭೂತ ಆಗಿದೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಯ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡ್ರೆ ಈ ವಿವಿಧ ಬೇರೆ ಬೇರೆ ಜಿಲ್ಲೆಗಳ ನಾಯಕರು ನೋಡಿದಾಗ ಈಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಸೀರ್ ಹುಸೇನ್ ಅವರಿಗೆ 2 ಸಲ ರಾಜ್ಯಸಭಾ MP ಮಾಡೋದು ಅವ್ರ ಫಾಲೋವರ್ಗಳಿಗೆ, ಈ ರಾಜಕೀಯ ಪಾರ್ಟಿಗಳು ತಮ್ಮ ಅನುಯಾಯಿಗಳಿಗೆ ಅವರು ತಮ್ಮ ಜಿಲ್ಲೆಯ ಅನುಯಾಯಿಗಳು ಅಲ್ಪಸಂಖ್ಯಾತ ನಾಯಕರಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿ ಮಾಡಿದ್ದಾರೆ, ಪರಮೇಶ್ವರರಾಗಲಿ, DK ಶಿವಕುಮಾರ್, ಈಗೇನೋ ರಾಜ್ಯದ ಕೆಲವು ಮುಖಂಡರು ನಾಯಕರಿದ್ದಾರೆ ಅವರು ತಮ್ಮ ಅನುಯಾಯಿಗಳಿಗೆ ಯಾವ ರೀತಿ ಅಲ್ಪಸಂಖ್ಯಾತರಿಗೆ ತಮ್ಮ ಜಿಲ್ಲೆಯಲ್ಲಿ ತಮ್ಮ ಅನುಯಾಯಿಗಳಿಗೆ ಆ ನಾಯಕರಿಗೆ ಯಾವ ರೀತಿ ಮುಂದೆ ತಂದು ನಿಗಮ ಮಂಡಳಿಗಳಲ್ಲಿ ವಿಧಾನ ಪರಿಷತ್ಗಳಲ್ಲಿ ರಾಜ್ಯಸಭೆಗಳಲ್ಲಿ ಅವ್ರು ಯಾವ ರೀತಿ ಮುತುವರ್ಜಿ ವಹಿಸಿ ಒಂದು ಅವಕಾಶ ಕೊಡಿಸ್ತಾರ, ಅದೇ ರೀತಿ ನಮ್ಮ ಜಿಲ್ಲೆ ನಾಯಕರುಗಳು ಯಾಕೂ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ದುಃಖಕರ ಸಂಗತಿ ಇದೆ. ನಾನು ಹೇಳಿದಂದರೆ ನಮ್ಮ ಜಿಲ್ಲೆ ನಾಯಕರು, ಯಾಕಂದರೆ ಈಗಾಗಲೇ ನಮ್ಮ ಟಪಾಲ್ ಹೇಳಿದಾಗೆ ನಮ್ಮ ನಾಯಕರಲ್ಲಿ ಇಡೀ ಹೈಕಮಾಂಡ್ಗೆ ಅಳಗಾಡಿಸುವಂಥ ಒಂದು ಶಕ್ತಿ ಇದೆ ನಮ್ಮ ಬಿಜಾಪುರ ಜಿಲ್ಲೆ ನಾಯಕತ್ವದಲ್ಲಿ. ಅಂಥ ಒಬ್ಬ ಈಗ ಯಾವ ರೀತಿ ಅವರು ಹೋಗಿ ಹೈಕಮಾಂಡ್ನಲ್ಲಿ ಹೋಗಿ ಕೂತು ಈಗ ನಾವು ಪತ್ರಿಕೆಯಲ್ಲಿ ಮಾಧ್ಯಮ ನೋಡ್ತಾ ಇದ್ದೇವೆ, ಅವರು ತಮ್ಮ ಫಾಲೋವರ್ಗಳಿಗೆ ತಮ್ಮ ಸಮಾಜದ ಕೆಲವು ನಾಯಕರುಗಳು ಇವತ್ತು ಅಲ್ಪಸಂಖ್ಯಾತರ ಓಟ್ ತಗೊಂಡ್ರು ಕೂಡ ಇವತ್ತು ಆ ಸತೀಶ್ ಜಾರಕಿಹೊಳಿಗೆ STಗೆ ಒಂದು ಸೀಟ್ ಕೊಳ್ಳೇಬೇಕಂತ ಕೂತಿದ್ದಾರೆ. ಆ ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ಜಾತಿಯ ನಾಯಕರುಗಳು ನಮ್ಮ ಜಾತಿ ಒಬ್ಬ ನಾಯಕರು ಕೊಡಲೇಬೇಕು, ನಮ್ಮ ಇದಕ್ಕೆ MLC ಕೊಡಬೇಕಂತ ಅಲ್ಲಿ ಹಠ ಹಿಡಿದಿದ್ದಾರೆ. ಆದರೆ ನಮ್ಮ ಸಮಾಜದ ಹೇಳೋರು ಯಾರಲ್ಲಿ ಈಗ ಅದು ಬೇಕಲ್ಲ. ಅದಕ್ಕಾಗಿ ನಾವು ಇವರಿಗೆ ಏನಂತ ನಮ್ಮ ನಾಯಕರು ನಮ್ಮ ಸಮಾಜದ ನಾಯಕರೇ ಇವರು. ಯಾಕಂದ್ರೆ ನಾವು 100ಕ್ಕೆ 100 ಓಟ್ ಹಾಕಿ ಶಾಸಕರು ಮಾಡಿ ಮಂತ್ರಿಗಳು ಮಾಡಿ ನಾವು ಮಾಡಿದಾಗ ನಾವು ನಮ್ಮ ನಾಯಕರು ಇವರೇ ನಮ್ಮ ನೇತೃತ್ವ ವಹಿಸುವಂಥದ್ದು, ನಮ್ಮ ಬಗ್ಗೆ ಕಾಳಜಿ ವಹಿಸುವಂಥ ನಾಯಕರು ನಾವು ಈಗಾಗಲೇ ಅವ್ರ ಮೇಲೆ ವಿಶ್ವಾಸ ಇಟ್ಟೇವೆ. ಅದಕ್ಕಾಗಿ ಅವರಲ್ಲಿ ನಮ್ಮ ಇನ್ನೊಂದು ಏನಂದರೆ ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಮ್ಮ ನಾಯಕರುಗಳು ತಮ್ಮ ಅಲ್ಪಸಂಖ್ಯಾತರ ಅನ್ವಯಗಳಿಗೆ ತಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಅವರು ಒಂದು ಹಠ ಹಿಡಿದು ಏನು ಒಂದು ಹುದ್ದೆ ತರಲಿಕ್ಕೆ ಆ ಜನರಿಗೆ ಕೊಡಿಸುವಂಥ ಅಲ್ಪಸಂಖ್ಯಾತ ನಾಯಕರಿಗೆ ಕೊಡಿಸುವಂಥ ಏನು ಪ್ರಯತ್ನ ಮಾಡ್ತಾರೆ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರು ಮಂತ್ರಿಗಳು ಶಾಸಕರು ಕೂಡ ವಿಜಯಪುರ ಜಿಲ್ಲೆಯ ಒಂದು ಅಲ್ಪಸಂಖ್ಯಾತರ ಮುಖಂಡಗಳಿಗೆ ಒಂದು ಅವಕಾಶ ಕೊಡಿಸೋಂಥ ಕೆಲಸ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು ಏನಂದ್ರೆ ನಮ್ದು ಏನು ಪರಿಸ್ಥಿತಿ ಆಗ್ಯದಂದ್ರೆ ಈಗ ಹೋಗಿ ರೈಲ್ವೆ ಸ್ಟೇಷನ್ ತನಕ ಹೋಗೋದು ಅಷ್ಟೇ ಕೆಲಸ ನಡೆಯೋದು. ನಮ್ದು ರೈಲ್ವೆ ಅವ್ರು ಕೂಡ್ತಾರೆ, ನಮಗೆ ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ಸೇ ಸಿಗ್ಲಾರ ಪರಿಸ್ಥಿತಿ ಆಗ್ಯದ. ಟಿಕೆಟ್ ತೊಗೊಂಡು ಅವ್ರು ಹೋಗ್ತಾರೆ, ಟಾಟಾ ಮಾಡೋದು ಅಷ್ಟೇ ಕೆಲಸ ನಡೆದ, ಕೂಡ್ಸೋದು ಟಾಟಾ ಮಾಡೋದು ಕಳ್ಸೋದು ನಡೆದ. ನಮಗೆ ಪ್ಲಾಟ್ಫಾರ್ಮ್ ಟಿಕೆಟ್ಸೇ ಸಿಗ್ಲಾರಂಥ ಪರಿಸ್ಥಿತಿ ಇವತ್ತು ನಾವು ಓಟ್ ಹಾಕಿ ನಾವು ತಂದು ನಮಗೆ ಟ್ರೈನ್ ಒಳಗೆ ಕೂಡುವಂಥ ಪರಿಸ್ಥಿತಿ ಇಲ್ಲ. ಈ ಪ್ಲಾಟ್ಫಾರ್ಮ್ ಒಳಗೆ ಸಹಿತ ಅಧಿಕೃತವಾಗಿ ಟಿಕೆಟ್ ಸಿಗಲಾರಂಥ ಪರಿಸ್ಥಿತಿ ನಾವು ಆದರೂ ಕೂಡ ಅಂಧಭಕ್ತರಾಗಿ ಅವ್ರಿಗೆ ಕಳಿಸ್ಲಾಕ ಅವ್ರಿಗೆ ವಿಶ್ ಮಾಡ್ಲಾಕ ನಾವು ಹೋಗ್ಲಾಗ್ತೀವಿ ಇವತ್ತು ಎಲ್ಲರಿಗೆ ಅಧಿಕಾರ ಕೊಡಿಸ್ಲಾಕ ಅವ್ರಿಗೆ. ಅದಕ್ಕಾಗಿ ನಾವೆಲ್ಲ ಮಾನ್ಯ ನಾಯಕರಲ್ಲಿ ನಮ್ದು ವಿನಂತಿ ಏನಂದ್ರೆ ತಾವು ದಯವಿಟ್ಟು ಒಂದು ಇಚ್ಛಾಶಕ್ತಿ ವಿಶೇಷವಾಗಿ, ಯಾಕಂದರೆ ತಾವು ಕೂಡ ಯಾಕಂದ್ರೆ ನಾವು ಹೇಳಲಿ ಬಿಡಲಿ ತಾವು ನಾಯಕರುಗಳು ಈ ರೀತಿ ನಮಗಿಷ್ಟೆಲ್ಲ ಅಲ್ಪಸಂಖ್ಯಾತರ ವಿಶೇಷ ಈಗೇನು ನಾವು ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ, ನಮ್ಗೆ ಓಟ್ ಹಾಕಿದ್ದಾರೆ, ಇವರು ಈ ಸಮಾಜ ನಾಯಕರುಗಳಿಗೂ ಕೂಡ ನಾವು ಕೂಡ ಒಂದು ಏನಾದರೂ ನಿಗಮ ಮಂಡಳಿಗಾಗಲಿ ಅಥವಾ ರಾಜ್ಯ ಮಟ್ಟದ ಯಾವುದೋ ಹುದ್ದೆಗಳಲ್ಲಿ MLC ಆಗಲಿ ಇಂಥ ಒಂದು ಅವಕಾಶ ಕೊಡಿಸುವಂಥ ಕೆಲಸ ಅವ್ರು ಮಾಡಬೇಕಾಗದು. ಅದಕ್ಕಾಗಿ ಇನ್ನೊಂದು ಹೇಳಬೇಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಸಮಾಜಗಳು ಓಟೇ ಹಾಕಿಲ್ಲ, ಅಂಥವ್ರಿಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಹುದ್ದೆ ತೊಗೊಳಕತ್ತಾರೆ ಅವರು. ಪಕ್ಷದ ಅಧ್ಯಕ್ಷ ಆಗಲಿ ಮತ್ತು ಇದು ಏನು ನಾವು ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡ್ಲಾಕತ್ತಾರ ಸಮಾಜದ ಮುಖಂಡರು ಅಧ್ಯಕ್ಷರು ಕೆಲವೊಬ್ಬರು ಏನಂದ್ರೆ ನಾವು ನಿಮಗೆ ಈ ಸಲ ನಮಗೆ ನಮ್ಮ ಸಮಾಜಕ್ಕೆ MLC ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ಸಲ
ಬೇರೆ ಪರ್ಯಾಯ ವ್ಯವಸ್ಥೆ ನಾವು ಹುಷಾರು ಮಾಡಬೇಕಂತ ಹೇಳಿ ಪಕ್ಷದ ನಾಯಕರುಗಳಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ಅಂಥವ್ರಿಗೆ ಅಂಜಿ ಇವತ್ತು ಅವ್ರು ಓಟ್ ಭಾಳ 2% ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಅಂಥವ್ರು ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಅದಾರ. ಇವತ್ತು ಅವ್ರಿಗೆ ನಿಗಮ ಮಂಡಳಿಗಳಿದ್ದಾರೆ, MLCಗಳು ಆಗ್ಲಕತ್ತಾರ. ಆ ಸಮಾಜದ ಮತ್ತು ಈಗಾಗಲೇ ಮಂತ್ರಿಗಳು ನೋಡಿದ್ರು ಸಹಿತ ಸಂಖ್ಯೆ ಯಾವ ಸಮಾಜದ ಓಟುಗಳು ಈ ಕಾಂಗ್ರೆಸ್ ಕಡಿಮೆ ಬಂದಾವ ಅದೇ ಸಮಾಜದ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಮಂತ್ರಿಗಳು ಕೂಡ ಅದಾರಲ್ಲಿ. ಇದು ಈ ರೀತಿ ಇಂಥ ಪಕ್ಷದಲ್ಲಿ ಈ ರೀತಿ ಯಾರು ದುಡ್ದಾರ, ಯಾರು ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಆ ಸಮಾಜಕ್ಕೆ ಕಡೆಗಣಿಸುವಂಥ ಕೆಲಸ ಆಗಬಾರದು ಹೇಳಿ ಮತ್ತೊಮ್ಮೆ ನಮ್ಮ ನಾಯಕರಲ್ಲಿ ವಿನಂತಿಸಿಕೊಂಡು ನಾನು ಮಾತನಾಡಲಿಕ್ಕೆ ಮಾಧ್ಯಮದವರು ಸಹಕರಿಸಬೇಕಾಗಿ ಧನ್ಯವಾದ. ಇಲ್ಲ ಒಂದು ಏನಿರ್ತದ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಆಗಬೇಕು. ಎರಡನೇದೇನಿದೆ, ಆಗಲೇ ನಮ್ಮ ಇವ್ರು ಹೇಳ್ದಂಗೆ ದಿಗ್ಗಜ ನಾಯಕರದಾರ ನಮ್ಮಲ್ಲಿ. ಅವ್ರಿಗೆ ನಮ್ದು ಇದೇ ಅನ್ನೋದ ಪರಿಸ್ಥಿತಿ ಅವ್ರಿಗೆ ಗುರ್ತದೆ. ಇನ್ನೊಂದು SF ಗಣ್ಯ ಅವ್ರು ಹೇಳಿದ್ರು, ನಾವು ಸುಮಾರು 50 ರಿಂದ 100 ಜನ, 50 ಹೇಳಿದ್ರು ಅವರು, 80 to 90 ಪೀಪಲ್ ಬಿಜಾಪುರ ಜಿಲ್ಲೆ, ಅವಳಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಯಾವುದೇ ಒಂದು ನಾಯಕರಿಗೆ ಬಿಡಲಿಲ್ಲ. ಅವ್ರು ಎಲ್ಲಿ ಮನ್ಯಾಗ ಅದಾರ ಆಫೀಸ್ ಒಳಗೆ ಹೋಗಿ 2-3 ತಾಸು ತನಕ ಡಿಸ್ಕಷನ್ ಮಾಡಿದೆವು. ಏನು ಒಂದು ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದ ಸ್ಥಾನ ಸಲುವಾಗಿ ದೊಡ್ಡ ಹೋರಾಟ ಅದು. ಎಲ್ಲ ಕಡೆ ಅವರ ಸಾಹೇಬ್ರ ತಗತ್ತು 1 ಗಂಟೆ ತಗ ಕೂತಿದ್ದೆವು ಎಲ್ಲರೂ, ರಾತ್ರಿ 1 ಗಂಟೆ ಆಶ್ವಾಸನೆ ಕೊಟ್ಟಿದ್ರು ಅವರು. ಆಗಿಲ್ಲ. ಈಗ ಅದ್ರ ಬಗ್ಗೆ ನಾವು ಪ್ರತಿ ಸಲನೂ ಬರೀ ನೀವು ನಾಯಕರಿಗೆ ನಿಮ್ಮ ಶಕ್ತಿನ ತೋರಿಸೋ ತಾಕತ್ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಇದು ನೋಡಿ, ಅದು ಶಕ್ತಿ ಇದು ಎರಡರೊಳಗೆ ಇರಂಗಿಲ್ಲ. ನಿಮ್ಮ ನಾಯಕರಿಗೆ ನೀವು ಅನಿವಾರ್ಯತೆ ಸೃಷ್ಟಿ ಮಾಡೋದು ನಿಮ್ಮ ಹತ್ರ ಇಲ್ಲ. ಬೇರೆಯವ್ರಂಗೆ ನಾವು ಬ್ಲ್ಯಾಕ್ ಮೇಲ್ ಮಾಡೋರಲ್ಲ. ಬೇರೆ ಸಮಾಜದವ್ರು ಬ್ಲ್ಯಾಕ್ ಮೇಲ್ ಮಾಡಿ ಏನು ಹುದ್ದೆ ಗಿಟ್ಟಿಸ್ತಾರಲ್ಲ, ಅದು ನಾವಲ್ಲ. ನಾವು ಸಮಾಜದ ದೃಷ್ಟಿಯಿಂದ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಮಾಡ್ತೇವೆ. ಮತ್ತು ನಮ್ಮ ಪಕ್ಷದ ನಾವು ವಿನಂತಿ ಮಾಡ್ತೇವೆ, ಸಾಕಷ್ಟು ಮಾಡಲಾಗ ನಾಯಕರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿಲ್ಲಲ್ಲ, ನೀವು ಪಕ್ಷದ ನಾಯಕರು ಇಟ್ಟಿಲ್ಲ ವಿಶ್ವಾಸ ಇಡ್ಲಕ್ಕಲ್ಲ. ಅವರು ಏನೋ ಸ್ವಲ್ಪ ನಡೀತದಲ್ಲಪ್ಪ. 2 ಸಲ ಚಲೋ, ಇದು ವರ್ಷಾನುಗಟ್ಟಲೆ ಬರೀ ಜೀವನ ಪರ್ಯಂತ ನಿಮಗೆ ಪಕ್ಷ ಟೋಟಲಿ ಅನಿವಾರ್ಯ ಆಗಿದೆಯಾ? ಕಾಂಗ್ರೆಸ್ ಪಕ್ಷ ನಿಮ್ಗೆ ಅನಿವಾರ್ಯ ಆಗಿದೆಯಾ? ನೋಡಿ, ನೀವು ಹೆಂಗೆ ವೋಟ್ ಹಾಕ್ತೀವಿ ಅಂತ ಹೇಳಿದಿರಲ್ಲ, ಅಂದ ಬರ್ತಿಲ್ಲ, ಹಾಗಾಗಿ ನಿಮ್ಮನ್ನು ನಿರ್ಲಕ್ಷ್ಯ ಇರ್ಬೋದು. ಆದ್ರೆ ಏನಿದೆ ನೋಡಿ, ಎಲ್ಲ ನಾಯಕರು ದಿಗ್ಗಜ ನಾಯಕರ ಬಗ್ಗೆ ಒಬ್ಬೊಬ್ರು ಯಾವ ನಾಯಕರು ಹೈಕಮಾಂಡ್ ಅಥವಾ ನಿಮ್ಮ CM ಆಗಲಿ ಯಾರಿಲ್ಲಪ್ಪ ಅಲ್ಲಿ ಯಾರು ಕೊಡ್ಬೇಕಂತ ಆ ಟೈಪ್ ಸರ್ ಸಾಕಷ್ಟು ಇದು ಮಾಡಿದೆ. ಈಗ ಇಲ್ಲಿ ಎಷ್ಟು ಜನ ಪ್ರಯತ್ನ ಮಾಡಿದ್ರು? ಯಾರದಾರಪ್ಪ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಪ್ರಯತ್ನ, ಬಿಜಾಪುರದಾಗ ಯಾರದಾರ ಅಲ್ಲಿ, ಯಾರು ಇದನ್ನಿಲ್ಲ ಅಂತ ಕಾಂಪಿಟೆಂಟ್ ಸ್ಟ್ರಾಂಗ್ ಇಲ್ಲ, ಅವ್ರು ಏನು ಮಾಡ್ಬೋದು ಅಲ್ಲಿ ಆ ಟೈಪ್ ಅಟಿಟ್ಯೂಡಲ್ಲಿ ಬೆಂಗಳೂರಿದಾಗ ಅದ ನಿಮ್ಮ ಬಗ್ಗೆ. ಈಗ ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ನಂದು. ನಮ್ಮ ನಾಯಕರುಗಳು ನಮಗೆ ಕುಸ್ತಿನೇ ಹಿಡ್ಯಾಕೆ ಹಚ್ಚಿಲ್ಲ. ನಮ್ಮ ಶಕ್ತಿ ಹ್ಯಾಂಗೆ ಪ್ರದರ್ಶನ ಮಾಡೋದು, ಕುಸ್ತಿ ಹಿಡ್ಯಾಕೆ ಹಚ್ಚಂತ ಹೇಳ್ರಿ, ಶಾಸನಸಭೆಗೆ ಬಿಡ ಅಂತ ಹೇಳ್ರಿ, ತೋರಿಸ್ತೀವಿ ನಾವು. ಮುಸ್ಲಿಮರಿಗೆ ಹ್ಯಾಂಗೆ ಪ್ರತಿನಿಧಿಸಬೇಕು, ಸಾಮಾನ್ಯರಿಗೆ ಹ್ಯಾಂಗೆ ಪ್ರತಿನಿಧಿಸಬೇಕು, ಸಂವಿಧಾನ ಹ್ಯಾಂಗೆ ರಕ್ಷಣೆ ಮಾಡಬೇಕು ಅಂತ ನಮಗೆ ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಬೇಡ್ರಿ. ನೀವು ಅದನ್ನು ಅಷ್ಟು ಕಡಿಮೆ ಅಂತ ಅರ್ಥ ಮಾಡ್ಕೋಬೇಡ್ರಿ. ನೀವು ನಮ್ಮಲ್ಲಿ ನಾಯಕತ್ವ ಭಾಳ ಇದಾರೆ, ಸಮರ್ಥಿದ್ದಾರೆ ಇದು. ಆದರೆ ಅವರು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಮ್ಮದು ಅವರಿಗೆ ಶಕ್ತಿ ಗೊತ್ತಿದೆ ಸಾಹೇಬ್ರ, ನಿಮ್ಮ ಮುಂದೆ ಮಾಡೋದು ಬೇರೆ, ನಾವು ಹೇಳೋದು ಏನು, ನಮ್ಮ ಹತ್ರ ಶಕ್ತಿ ಗೊತ್ತಿದೆ. ನಮ್ಮ ಶಕ್ತಿ ಅವರಿಗೆ ನಿರ್ಲಕ್ಷ್ಯ ಯಾಕೆ ಮಾಡಕತ್ತಾರೆ ಅಂದ್ರೆ ಇವ್ರು ನಮ್ಮವರೇ ಅದಾರ. ಸಂಬಾಯಿತ ಮಗನಿಗೆ ಬೆರಿಕೆ ಮಗನಿಗೆ ಜರ ಫರ್ಕ್ ಆದ ತಾಯ್ತಂದು, ಸಂಬಾಯಿತ ಮಗನಿಗೆ ಲೇಟ್ ಮಾಡಿ ಊಟ ಕೊಡ್ತಾರೆ, ಬೆರಿಕೆ ಮಗನಿಗೆ ಜಲ್ದಿ ಓದಾಡ್ತಾನೆ ಬಾರಪ್ಪ ಅಂತೇಳಿ ಬೇಗನೆ ಊಟ ಕೊಡ್ತಾರೆ. ಪರಿಸ್ಥಿತಿ ಹಿಂಗಾಗಿದೆ. ನಾವು ಸಂಬಾಯಿತ ಯಾಕೆ ಆಗಿವಿ? 1 ನಿಮಿಷ, ರೋಜಿಂದವರು ಸಂಬಾಯಿತ ಯಾಕೆ ಆಗಿವಿ? ಈ ದೇಶದ ರಾಜ್ಯದ ಹಿತದೃಷ್ಟಿಯಿಂದ ಸಂಬಾಯಿತ ಆಗಿವಿ ಮುಸ್ಲಿಮರು. ದೇಶದ ಮುಸ್ಲಿಮರ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ, ಇಡೀ ದೇಶದ ರಾಜ್ಯದ ಗ್ರಾಮೀಣ ಪ್ರದೇಶ ಹಿಡ್ಕೊಂಡು ಎಲ್ಲರ ಪರಿಸ್ಥಿತಿ ಏನು, ಸಂವಿಧಾನ ಉಳಿಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಈ ದೇಶ ಉಳಿಬೇಕಂತ ತಿಳ್ಕೊಂಡು ನಾವು ಕಾಂಗ್ರೆಸ್ಗೆ ಅಂಧಭಕ್ತರಾಗಿದ್ದೀವಿ. ಏನಾದರೂ ಈ ದೇಶಕ್ಕೆ ಅದಕ್ಕೆ ನಾವು ಯಾವುದೇ 1 ನಿಮಿಷ ಈ ಒಂದು ಹುದ್ದೆಗೋಸ್ಕರ ಉಳಿದವ್ರ ಹುದ್ದೆಗೋಸ್ಕರ ಮಾಡ್ತಿರ್ಬೇಕು. ಇವತ್ತು ಶಾಮನೂರು ಶಂಕರಪ್ಪನವರು ನಮ್ಮದು ಲಿಂಗಾಯತ ಆಫೀಸರ್ಗಳಿಲ್ಲ, ಲಿಂಗಾಯತ ಮಂತ್ರಿ ಇಲ್ಲ, ಸಾಕಷ್ಟು ಪ್ರಾತಿನಿಧ್ಯ ತೊಗೊಂಡು ಅವರು ಕೊರತೆ ಇದೆ. ನಮ್ಗೆ ಅದು ಕೊರತೆ ಸಲುವಾಗಿ ನಾವು ಇದು ಓಟ್ ಹಾಕಿಲ್ಲ ಇವರಿಗೆ. ದೇಶದ ಹಿತದೃಷ್ಟಿಯಿಂದ ನಾವು ಓಟ್ ಹಾಕಿದ್ದೀವಿ, ದೇಶದ ಹಿತದೃಷ್ಟಿಯಿಂದ ಸಹನ್ ತೊಗೊಳ್ತಾ ಇದ್ದೀವಿ. ನಾವು ಎಲ್ಲಿವರೆಗೆ ಸಹನ್ ತೊಗೋತೀವಿ ಅದಕ್ಕೂ ನಮಗೊಂದು ಲಿಮಿಟ್ ಇರ್ತದೆ. ಸಹನ್ ಕಟ್ಟೆ ಮೀರಿದ ಮೂಲಕ ನಾವು ವಿಚಾರ ಮಾಡ್ತೀವಿ. ಪರ್ಯಾಯ ವ್ಯಕ್ತಿಗತ ಪರ್ಯಾಯ ವ್ಯಕ್ತಿ ಶಕ್ತಿ ಇಲ್ಲ ತಿಳ್ಕೊಬೇಡಿ. ವ್ಯಕ್ತಿಗತ ಲಾಭಕ್ಕಿಂತಲೂ ಸಮಾಜದ ಹಿತ ಮುಖ್ಯ ನಮ್ಗೆ. ಹೀಗಾಗಿ ಯಾಕಂದ್ರೆ ದೇಶದ ಹಿತ ಇಲ್ಲ, ಸಮಾಜದ ಹಿತ ಅದ. ನೋಡಿ, ನಾವು ಈ ಕಾಲಘಟ್ಟಗಳಿಗೆ ಹೊಂಟೇವಲ್ಲ, ಇಲ್ಲಿ ಆ್ಯಸ್ ಎ ಕಮ್ಯುನಿಟಿ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಬಹಳ ಒಂದು ಚಾಲೆಂಜಸ್ ಅದಾವೆ. ಬೇರೆ ಸಮಾಜಗತೆ ಇಲ್ಲ ನಮ್ಮ ಸಮಾಜ. ವಿ ಆರ್ ಫೇಸಿಂಗ್ ಮೋರ್ ಚಾಲೆಂಜಸ್ ದನ್ ಅದರ್ ಕಮ್ಯುನಿಟೀಸ್. ಅದರಲ್ಲಿ ನಮ್ಮ ಹಿತ ಬಿಡಬೇಕಾಗತ್ತೆ. ನಾವು ಸಮಾಜದ ಹಿತ ಪ್ರಮುಖವಾಗಿ
ನಿಮ್ಮಲ್ಲಿ ಪ್ರಮುಖವಾಗಿ ಒಗ್ಗಟ್ಟಿಲ್ಲ. ಇಲ್ಲ ಹಂಗೇನಿಲ್ಲ. ಅಲ್ಪಸಂಖ್ಯಾತರಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟದಂತೆ ಇಲ್ಲ ಕೊಡ್ತಿದ್ವಿ ನಾವು. ನೋಡಿ, ಬೇರೆ ಜಿಲ್ಲೆ ಒಳಗೆ ಒಂದು ಯಾವ್ದಾರ ಟಿಕೆಟ್ ಅನೌನ್ಸ್ ಆತಂದ್ರೆ ಮೈನಾರಿಟಿ ಆಗಲಿ ಯಾವ್ದಾರ ಅನೌನ್ಸ್ ಆಗಿದ್ರೆ 100 ಗುಂಪುಗಾರಿಕೆ ಆಗ್ತಾವ. ನಮ್ಮಲ್ಲಿ ವಿರೋಧ ಪಕ್ಷ ಇದು ಮಾಡ್ತಾರೆ. ನಾವು ಟಿಕೆಟ್ ಸಿಗೋ ತನಕ ಸಾಕಷ್ಟು ನಮ್ಮ ಪ್ರಯತ್ನ ಮಾಡ್ತೀವಿ. ಟಿಕೆಟ್ ಸಿಗ್ಬೇಕಂತ ನೀವು ಒಗ್ಗಟ್ಟಾಗಿ ಏನು ಮಾಡಲ್ಲ ಅದು. ನಾವು ಅದು ಮಾಡಿ ನೋಡಿ, ಇಲ್ಲಿ ಏನಾಗುತ್ತೆ ಅದೇ ಪ್ರಾಬ್ಲಮ್. ಒಗ್ಗಟ್ಟಬೇಕಾ ಚುನಾವಣೆ ಮಾಡಕ್ ಒಗ್ಗಟ್ಟಬೇಕಾ? ಈಗ ಎಲ್ಲದಕ್ಕೂ ಒಗ್ಗಟ್ಟು ಒಗ್ಗಟ್ಟಿಲ್ಲ. ಚುನಾವಣೆ ಮಾಡೋದು ಒಗ್ಗಟ್ಟಿಂದ ಮಾಡಿದೀವಿ ನಾವು. ಸಮಾಜಕ್ಕೆ ನಮ್ಗೆ ಇದು ಬೇಕಾಗಿದೆ. MLC ಸ್ಥಾನ 86,000 ಓಟ್ ತಗೊಂಡು ಬೋಲೋ ಸರ್. ಭಂಡಾರಿ ಅವ್ರು ಹೇಳಕ್ 1 ಮಿನಿಟ್. ಭಂಡಾರಿ ಮುಸಲ್ಮಾನ 2 ಸರಿ ಆಯ್ತು. ಯಾವ್ದಪ್ಪ ಇಲ್ಲ, ಒಂದು MLA MLC ಇದ್ರೆ ಏನ್ ತಪ್ಪದ? ಸೋಲಾಪುರದಾಗ ಹಂಗೆ 2-3 ಸರಿ ಬಂದಿಲ್ಲ. ಆ ಯೂನಿಸ್ ಅಂತ MLC ಮಾಡಿದ್ರು. ಈ ತರ ಬಿಜಾಪುರದಾಗ ಈ ಸ್ಟ್ರಾಟಜಿ ಇಲ್ಲ, ಹಂಗೇನಿಲ್ಲ. ಯಾರಿಗಾರೆ ಕೊಡಂತ ಹೇಳಿಕತ್ತೀವ್ರಿ. ಬಿಜಾಪುರ ಜಿಲ್ಲೆದೊಳಗೆ ಯಾರಿಗಾರೆ ಇಲ್ಲ, ಅವ್ರು MLA ಬಿಡ್ತೀರಿ ಅಂತ ಹೇಳ್ತಾರೆ. MLA ಆಗಿ ಬಿಡ್ತೀರಿ. MLA ಬಿಡಲ್ಲ. MLA ಪ್ರಾತಿನಿಧ್ಯ ಇಟ್ಕೊಂಡು ನಮ್ಗೆ MLC ನಾವು ವಿಚಾರ ಮಾಡ್ತೀವಿ. ಉಳಿದವರು ಬ್ಲಾಕ್ ಮೇಲ್ ಮಾಡಕ್ ವಿಚಾರ ಮಾಡ್ತಾ ಇದ್ದಾರಲ್ಲ, ನಾವು ಹಂಗೆ ವಿಚಾರ ಮಾಡಲ್ಲ. ನಾವು ಬ್ಲಾಕ್ ಮೇಲ್ ಮಾಡೋದಿಲ್ಲ. MLA MLC ಮಾಂಗ್ರೆ MLA ಬೇಡ್ತೀವಿ ನಾವು. ಹಕ್ಕಿದೆ, ಇದು ಬಿಡೋ ಹಕ್ಕಿದೆ ನಮಗೆ. ನಾವು ದಾನ ಬೇಡ್ತಿಲ್ಲ, ಭಿಕ್ಷೆ ಬೇಡ್ತಾ ಇಲ್ಲ. ನಾವು ಬಿಡೋರೇ. ಇದು ಬಿಡೋ ಹಕ್ಕಿದೆ ನಮ್ಗೆ. ಓಟ್ ಹಾಕ್ತಿವ್ರಿ, ನಾವು ಬೇಡ್ತೀವಿ. ಬೇರೆ ಕಾಸ್ಟ್ ಅವ್ರು ಹಾಕಂಗಿಲ್ಲ, ಬೇಡ್ಲಾಕತ್ತಾರ. ನಾವು ಬೇಡ್ತೀವಿ. ನಮ್ಮ ಹಕ್ಕದ ನಾವು ಸೋತಿದ್ದೆ ಅದಕ್ಕೆ. ಬೇರೆದವ್ರು ನಮ್ಗೆ ಸಹಾಯ ಮಾಡಿಲ್ಲ, ಸೋತೀವಿ ನಾವು ಯೂನಿಟಿ ಆಗಿ ಒಕ್ಕಟ್ಟಾಗಿ ಚುನಾವಣೆ 100ಕ್ಕೆ 100 ನಾವು ಎಲ್ಲ ಕಾಸ್ಟ್ ಅವ್ರಿಗೆ ಹಾಕ್ತಿವಿ. 100ಕ್ಕೆ 100 ಹಾಕ್ತಿವಿ ನಾವು. ಅವ್ರದ್ದು ಮುಗಿಲಿ, ಮುಗಿದ್ವೊಳಗೆ ಕೇಳಿ 100ಕ್ಕೆ 100 ನಾವು ಎಲ್ಲ ಕಾಸ್ಟ್ ಅವ್ರಿಗೆ ಹಾಕ್ತಿವಿ. ನಮ್ಗೆ ಅವ್ರು ಹಾಕ್ಲಿ ಬಿಡ್ಲಿ, ನಾವು ಅವ್ರಿಗೆ ಕಾಂಗ್ರೆಸ್ಗೆ ಹಾಕ್ತಿವಿ. ನಮ್ಮ ಹಕ್ಕು ನಾವು ಬೇಡ್ತೀವಿ. ಪಗಾರ ಬೇಡ್ಲಿಕ್ಕತ್ತೀವಿ. ನೀವೇ ಹೇಳಕತ್ತೀರ 50 ವರ್ಷ ಆಯ್ತು ನಾವೆಲ್ಲ ಕಾಂಗ್ರೆಸ್ ಮಾಡಾಕತ್ತ, ಆದ್ರೂ ನಮ್ಗೆ ಅವಕಾಶಗಳು ವಂಚಿತರಾಗಿವೆ ಅಂತ ಹೇಳಿ. ನಮ್ಗೆ ಮಾಡ್ತಾರಂತ ವಿಶ್ವಾಸ ಅದ ರೀ. ನಮ್ಮ ಲೀಡರ್ಗಳು ನಮ್ಗೆ ಮಾಡ್ತಾರ. ಮಾಡ್ಲಿ ಅಂತ ನಾವು ಬೇಡಿದ್ರನೇ ಕೊಡವ್ರಲ್ರಿ. ಏನ್ ಸುಮ್ ತಂದು ಕೊಡ್ತಾರೇನ್ರಿ ಯಾರ? ಇದು ಪತ್ರಿಕಾಗೋಷ್ಠಿ ಕರೆದಿದ್ದೆ ಅದರದೇ ಒಂದು ಮೊದಲ ಹೆಜ್ಜೆ. ನೀವೇನು ವಿಚಾರ ಮಾಡಾಕ್ತಿರ್ಲಿ, ಅದು ನಮ್ಗೆ ಮೊದಲ ಅದೇ ಆಗ್ಲಿ ಸರ್. ಇನ್ನ ಬಹಳ ಅವಕಾಶ ಇರ್ತಾವ. ಫೈನಲ್ ಆಗ್ತಾವ. ಒಂದು ತಿಂಗಳಿಂದ ಫೈನಲ್ ಇಟ್ಕೊಂಡು we are too late for this time but we are too early for the ಫೈನಲ್ ಇಟ್ಕೊಂಡವ್ರ ತಿಳ್ಕೊಂಡು ನಾವು ಬಿಡಕ್ ಬರೋದಿಲ್ಲ. ಏನಂದ್ರೆ ಅಲ್ಲಿ ಸಭಾಪತಿ ಬಲ್ಲಿ ಪ್ರಮಾಣ ವಚನ ತಗೊಳ್ತಾನ ಫೈನಲ್ ಅಲ್ಲದು. ಯಾಕೆ ಅವ್ರ ಕೈಯಾಗಿ ಹೈಕಮಾಂಡ್ ಎನಿ ಟೈಮ್ ವೇದಿಕೆ ಮೇಲಿಂದ ವಾಪಸ್ ಕೇಳ್ರಿ. ಭಂಡಾರಿ ಸಾಹೇಬ್ರ ಪ್ರಮಾಣ ವಚನ ತಗೊಳಕ ವೇದಿಕೆ ಮೇಲೆ ಹೋದವರು ವಾಪಸ್ ಬಂದಾರ. ಅದನ್ನು ನೋಡಿದ್ವಿ ನಾವು. ನಮ್ಮ ಇಲ್ಲ ನಮ್ಮ ಬ್ಲಾಕ್ ಮೇಲ್ ಮಾಡಕ್ ಒಂದು ಅವಕಾಶ ಅದ. ಕಾಂಗ್ರೆಸ್ ಆಗಿಲ್ಲ ಬಿಜೆಪಿ ಹೋಗ್ತೀವಿ. ನೀವೆಲ್ಲಿ ಹೋಗ್ತೀರಿ? ನಾವು ಕಾಂಗ್ರೆಸ್ ಅದೀವ್ರಿ ಅಂತ ನಾವು ಹೇಳಿಕತ್ತೀವ್ರಿ. ನಾವು ಕಾಂಗ್ರೆಸ್ ನಮ್ಮ ಹಾಕಿ ಬೇಡ್ಲಿಕ್ಕತ್ತೀವಿ. ನಾವು ಎಲ್ಲಿ ಹೋಗಂಗಿಲ್ಲ. ನಾವು ಕಾಂಗ್ರೆಸ್ ಅದೀವಿ, ಕಾಂಗ್ರೆಸ್ ಇರ್ತೀವಿ. ನಮ್ಮ ಪಾರ್ಟಿನೇ ಅದಲ್ರಿ. ಬಿಟ್ರು ಅದೀವಿ, ಇದ್ರು ಅದೀವಿ, ಎರಡು ನಾವೇ ಅದೀವಿ. ನಾವೇನ್ ಹೇಳಕತ್ತೀವಿ, ನಿಮ್ಗೆ ಮತ್ತೊಂದು ದಾರಿನೇ ಇಲ್ಲ. ಬಾಯಿ ಮುಚ್ಕೊಂಡು ಬರ್ಬೇಕು. ಏನಿಲ್ಲ, ನಾವು ಇದು ಪ್ರಜಾಪ್ರಭುತ್ವದ ಸಂವಿಧಾನದ. ನಾವು ಕಾಂಗ್ರೆಸ್ ಬಿಟ್ಟು ಹೋಗಂಗಿಲ್ಲ. ಕಾಂಗ್ರೆಸ್ ವಾಲ್ ಅಂದ್ರು ಕಾಂಗ್ರೆಸ್ ಓಟ್ ಹಾಕ್ತೀವಿ. ನೀವು ಅದ್ರ ಚಿಂತೆ ಮಾಡಬೇಡ್ರಿ. ನಮ್ಮ ಹಕ್ಕದ ನಾವು ಬಿಡ್ಲಿಕ್ಕೆ ಇಷ್ಟೇ ನಮ್ಗೆ. ಅವ್ರು ನಮ್ಗೆ ತಿಳ್ಕೊರಿ. ನೀವು ಭವಿಷ್ಯ ಯಾರ ಕೈಯಾಗಿಲ್ಲ. ಭವಿಷ್ಯದಲ್ಲಿ ಒಂದ್ಸಲ ನಂದೊಂದು ಮುಗಿಸ್ತಾ ಒಂದು ಪ್ರಶ್ನೆ ಕೇಳಿ, ಆಮೇಲೆ ಗ್ಯಾರಂಟಿ ಕೇಳಿ. ನೀವು ಒಂದು ನಿಮಿಷ. ಭವಿಷ್ಯದಲ್ಲಿ ಏನಾಗ್ತಾ ಹೇಳಕ್ಕಾಗಲ್ಲ. ಹಿಂದೆ ಕಾಂಗ್ರೆಸ್ಸಿಗೆ ಮಣ್ಣು ಮುಗಿಸಿದ್ರು ಇದೇ ಮುಸ್ಲಿಂ ಸಮಾಜದ ಇಡೀ ದೇಶದಲ್ಲಿ. ಮುಂದಿನ ಪರಿಸ್ಥಿತಿಗಳು ಭವಿಷ್ಯದಾಗ ಏನಾದ್ರು ಹೇಳಕ್ ಬರಲ್ಲ. ನಾವೇನು ಇಲ್ಲಿ ಅದಿಲ್ಲ. ಅದನ್ನ ಬರಗೂಡು ಬೇಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ. ಬರಗೂಡು ಬೇಡ್ರಿ, ಬರ್ತದೆ. ಯಾಕೆ ಈಗಲ್ಲ, ನಾವು 100 ವರ್ಷ ಬರ್ತದೆ, 50 ವರ್ಷ ಬರ್ತದೆ. ಹೋಗ್ಬೇಡ್ರಿ. ಇದೇ ತರ ಮುಂದೋದ್ರೆ ಬರ್ತದೆ. ನಾವೇನು ಎದುರುದಿಲ್ಲ. ಓಪನ್ ಹೇಳ್ಬೋದು. ಇಲ್ಲಿಯ ಪ್ರಮುಖವಾಗಿ ನೀವು ನಂಬಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರು ಇಲ್ಲಿವರೆಗೆ ನಿಮಗೆ ಏನು ಮಾಡಿದಾರೋ ಇಲ್ಲೋ, ಅಥವಾ ಅವ್ರಿಗೆ ಕೇಳಿರೋ ಇಲ್ಲೋ? ಮಾಡಿದ್ದಾರೆ.
ಮಾಡಿದ್ದಾರೆ. ನಾನೇನ್ ಕೇಳ್ತಾ ಇದ್ದೀನಿ, ನಿಮ್ಮ ನಾಯಕರುಗಳಿಗೆ ನಿಮ್ಮ ಶಕ್ತಿಯನ್ನ ಏನಿದೆ ಅಂತ ತೋರಿಸ್ಕೊಡೋದ್ರಲ್ಲಿ ನೀವು ವಿಫಲರಾಗಿ ನೋಡ್ರಿ, ನೀವು ಏನು ಕೇಳ್ಬೇಕು ಬಯಸ್ಲಾಗ್ತಿರ್ಲ ಇಷ್ಟು ಲಘು ನಾವು ಅದೆಲ್ಲ ಹೇಳಲ್ಲ. ನೀವೇನ್ ನಮಗೆ ಒತ್ತು ಹಾಕ್ಲಾಕ್ ಹೇಳಕ್ ಆ ಪರಿಸ್ಥಿತಿಗೆ ನಾವು ಬಂದಿಲ್ಲ. ಕಮ್ಯುನಿಟಿ ಸಮಾಜ ಬಂದಿಲ್ಲ, ನಮಗ ಪರ್ಯಾಯ ಆಗಿರ ನೀವು ಏನ್ ಬಯಸ್ಲಾಗ್ತೀರಿ ಆ ಸ್ಥಿತಿ ನಮ್ಗಿಲ್ಲ. ಅದು ಓಪನ್ ನಮ್ಮ ಒಳ್ಳೆ ಇದು ಅದ ಮಾಡ್ತಾರ ಅವ್ರಿಗೆ ನಾವು ಅವ್ರಿಗೆ ಪ್ರೆಷರ್ ಹಾಕ್ತೇವೆ. ಏನ್ ಮಾಡಿದ್ದಾರೆ? ನಮ್ಮ ತೊಂದರೆಗಳು ಅವ್ರಿಗೆ ಹೇಳ್ತೇವೆ. ನಾವು ನಿಮ್ಗೇನ್ರಿ ಹೇಳಕ್ ಹೋಗಿ ನೀವು ಇಷ್ಟು ಉದ್ದು ಮಾಡಿ ಬರೆಯೋದು ಬೇಡ. ಇಲ್ಲ ಹಂಗಿಲ್ಲ, ಇಲ್ಲ ಇಲ್ಲ, ಅದು ಒಂದು ಮ್ಯೂಚುವಲ್. ನೋಡಿ ನಾನ್ ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದೆ, ಸಮಾಜದ ಹಿತ ನಮಗೆ ಇಂಪಾರ್ಟೆಂಟ್. ನಾವೇನು ನಿಮ್ಮ ಪ್ರೆಷರ್ ನೀವು ಹೇಳೋದಕ್ಕೆ ನಾವೇನು BJP ಮಾಡ್ತೇವ್ರಿ ಮುಂದಿನ ಸಲ. ಈಗ ಜನತಾದಳತ್ತು ಇಲ್ಲದಂಗೆ ಆಗ್ಯದ, ಎಲ್ಲಿ ಹೋಗ್ತಿರತ್ ಹಿಂಗೆ ಆಗಲ್ಲ. ಒಂದು ಪಕ್ಷ ಕಟ್ಲಿಕ್ಕೆ ಹಿಂಗಿರಲ್ಲ ನಮ್ದು. ನಾವು ಕಾಂಗ್ರೆಸ್ ಜೊತೆ ಇದ್ದೆ ನಮ್ಮ ಹಕ್ಕ, ನಮ್ದೇನು ಪಗಾರ ಬೇಡಲಾಗಿತ್ತೇವೆ. ನಾವು ದುಡ್ದೇವು ಕಾಂಗ್ರೆಸ್ ಪಕ್ಷ ಒಳಗೆ. ನಮ್ದು ದೊಡ್ಡ ಒಂದು ಇದು ಅದ ಅವ್ರಿಗೆ ಇದು ನಮ್ದು ಏನಿದಲ್ಲ ಶೇರ್ ಭಾಳ ದೊಡ್ಡದದ. ಅದು ವಿಚಾರ ಮಾಡಿದ್ರೆ ಭಾಳ ದೂರ ಹೋಗ್ತದೆ. ನಾವು ನಮ್ಮ ನಾಯಕರಿಗೆ ನಮ್ಮ ಇದ್ರ ಬಗ್ಗೆ ಅರಿವು ಅದ. ಇಷ್ಟೇ ನಾವು ಹೋಗಿ ಅವ್ರಿಗೆ ಕೇಳಿಲ್ಲ, ಇದು ಖರೆ. ನಮ್ಮ ಕಡೆಯಿಂದ ಸ್ವಲ್ಪ ಇದು ಆಗಿರ್ಬೋದು. ನಾವು ಇನ್ನು ಮುಂದೆ ಅವ್ರಿಗೆ ಹೋಗಿ ಪದೇ ಎಲ್ಲ ಸಮೂಹದೊಳಗೆ ಹೋಗಿ ಪದೇ ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಂ ನಾಯಕರಿಗೆ ಸರ್ಕಾರದಲ್ಲಿ ನೀವು ನಮ್ದು ಇದು ತೆಗೆದು ನೋಡ್ರಿ, ನಮ್ಮ ನಾಯಕರಿಗೆ ನಾವು ಮೆಚ್ಚಬೇಕು. ಯಾಕಂತಂದ್ರೆ ನಮ್ಗಿನ ಸಂಘಟನೆ ಒಳಗೇನ ಅವರು ಕೂಡಿಸ್ಕೊಂಡಾರ, ಅದು ಭಾಳ ಚಂದ. ಸಂಘಟನೆ ಒಳಗೆ ಎಲ್ಲಿ ಹೋಗ್ರಿ ಮೈನಾರಿಟಿಗೆ ನಮ್ಗೆ ಇದು ಸಿಗ್ತದೆ ಪ್ರಾತಿನಿಧ್ಯ. ಅದೇ ಥರ ನಮ್ಗೆ ಸರ್ಕಾರ ಒಳಗೆ ಯಾಕೆ ಸಿಗ್ತಾ ಇಲ್ಲ ಅಂತೇಳಿ ನಮ್ದೊಂದು ಕೊರಲ್ ಅದ. ಅದು ನೀವು ಅಷ್ಟು ಚೆನ್ನಾಗಿ ಹೇಳ್ರಿ. ನೀವು ಏನು ಕೇಳಕತ್ತಿರಲ್ಲ, ಅದು ಈಗ ಆ ಸ್ಟೇಜ್ ಬಂದಿಲ್ಲ. ಪರಶುರಾಮ ನೇವಾರ್ ಅವರೇ, ನಮ್ಮ ಮೇಲೆ ಅವ್ರ ವಿಶ್ವಾಸ ಅದ, ಅವ್ರ ಮೇಲೆ ನಮ್ಮ ವಿಶ್ವಾಸ ಅದ. ನಮ್ಮ ಮೇಲೆ ಅವ್ರು ವಿಶ್ವಾಸ ಇಟ್ಟರೆ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ಅಂತ ಇವತ್ತು ಅವ್ರು ಅಧಿಕಾರದಾಗ ಅದಾರ. ನಮ್ಮ ಮೇಲೆ ಅವ್ರು ವಿಶ್ವಾಸ ಇಟ್ಟಿದ್ದಕ್ಕೆ ಅವ್ರು ಅಧಿಕಾರದಾಗ ಬಂದಾರ. ಅವ್ರ ಮೇಲೆ ವಿಶ್ವಾಸ ಇಟ್ಟಿವತ್ತೆ ನಾವು ನೀವು ಇಲ್ಲಿದ್ದೀವಿ. ಅವಕಾಶ ಬರುತ್ತಾನೆ ನಾವು ಅವ್ರ ಹತ್ರ ಬೇಡ್ತೀವಿ. ಯಾಕಂದ್ರೆ ಎಲ್ಲಿ ದುಡ್ದೀವಿ ಅಲ್ಲೇ ಪಗಾರ ಕೇಳ್ಬೇಕು. ನಾವು ಅವ್ರ ಸಲುವಾಗಿ ದುಡ್ದೀವಿ, ನಾವು ಅಲ್ಲೇ ಪಗಾರ ಕೇಳಬೇಕು, ಅಲ್ಲೇ ನಾವು ಏನು ಕೊಡೋದು ಕೇಳಬೇಕು. ನೀವು ನಿಮ್ಮ ಪ್ರಚೋದನೆಗೆ ನಾವು ಒಳಗಾಗಲ್ಲ. ನೀವೇನು ಪ್ರಚೋದನೆ ಮಾಡಕ್ಕೆ ಹೋಗ್ಬೇಡಿ. ನೀವೇನು ವಿಶ್ವಾಸ ಇಟ್ರಿ ಅದು ನಿಜ ಅಲ್ಲ. ನಿಮ್ದಾಗ ಏನ್ರ ವಿಶ್ವಾಸ ಇತ್ತಂದ್ರೆ 50 ವರ್ಷ ಕಾಯ್ಬೇಕಾಗಿರ್ಲಿಲ್ಲ. 50 ವರ್ಷದಾಗ ಅಧಿಕಾರ ನೋಡು, ವಿಶ್ವಾಸ ದ್ರೋಹ ಆಗಲ್ಲ ಅಂತ ವಿಶ್ವಾಸ ಇದೆ ನಮಗೆ. ಬಸವರಾಜ್ ಸರ್ ಕೇಳಿ ಬಸವರಾಜ್ ಸರ್ ಹೇಳಿ ಸರ್, ಕೇಳಿ ಸರ್. ಬಿಜಾಪುರದಲ್ಲಿ ರಾಜಕೀಯ ಬೆಳವಣಿಗೆ ಇತ್ತೀಚೆಗೆ ಜೋರಾಗಿ ನಡೆದಿದೆ, ಬಹಳಷ್ಟು ಚರ್ಚೆ ನಡೆದಿದೆ. ಇಲ್ಲಿಯ ಬಿಜೆಪಿಯಿಂದ ಉಚ್ಚಾಟಿತ MLA ಅವರು ಕಾಂಗ್ರೆಸ್ಗೆ ಬರೋ ಸಾಧ್ಯತೆ ಇದೆ ಅಂತ ಚರ್ಚೆಗಳು ನಡೆದಿದೆ. ಬಂದ್ರೆ ನೀವೆಲ್ಲ ಸ್ವಾಗತ ಮಾಡಲ್ಲ ಮುಖಂಡರು ಬಿಜಾಪುರದಲ್ಲಿ. ನೋಡಿ, ಅದು ಈಗಾಗಲೇ ನಮ್ಮ ಪಕ್ಷದ ಮೇನ್ ನಾಯಕರುಗಳು, ಜಿಲ್ಲೆಯ ನಮ್ಮ ಉನ್ನತ ನಾಯಕರು ಅದಲ್ಲ, ಅವರೇ ಸ್ಪಷ್ಟ ಕೊಟ್ಟಿದ್ದಾರೆ. ಇವತ್ತು ಅವರೇ ಸ್ಪಷ್ಟ ಹೇಳಿದ್ದಾರೆ. ಮಾನ್ಯ MP ಪಾಟೀಲ್ ಸಾಹೇಬರು ಮೊನ್ನೆ ನೀವು ಮಾಧ್ಯಮದ ಮುಖಾಂತರ ಹೇಳಿಬಿಟ್ಟಿದ್ದಾರೆ. ಅವರು ಇಲ್ಲ, ಅವ್ರಿಗೆ ತೋಳದ ಪ್ರಶ್ನೆ ಬರೋಲ್ಲ ಅಂತ ಹೇಳಿಬಿಟ್ಟಾರೆ. ಮತ್ತು ಒಬ್ಬ ನಮ್ಮ ನಾಯಕರು ಹೇಳ್ದಂಗೆ ಮತ್ತು ನಾವು ಹೇಳ್ದಂಗೆಲ್ಲ ಹೌದಲ್ಲ. ನಮ್ಮ ಹೈಕಮಾಂಡ್ ಅದ ನೋಡ್ರಿ ಹೇಳ್ಬಿಟ್ಟಾರ, ಅದು ತೆಗೊಳ್ಳಂತ ಪ್ರಶ್ನೆ ಬರಲ್ಲ ಅಂತ ಹೇಳ್ಬಿಟ್ಟಾರ. ಸ್ಪಷ್ಟ ಬಸನಗೌಡರಿಗೆ ಹೆಂಗ BJP ಅನಿವಾರ್ಯತೆ ಅದು ಹಂಗ ನಿಮಗ ಕಾಂಗ್ರೆಸ್ ಅನಿವಾರ್ಯತೆ ಐತಾ? ಅದಿಲ್ಲ, ನಾವು ಹೇಳಲ್ಲ. ನಾವು ಮೊದಲಿಂದ ಕಾಂಗ್ರೆಸ್ ಅದೀವ್ರಿ. ಬಸವನಗೌಡಕ್ಕೆ BJP ದಳ ಅದು, ನಾವು ಒಂದೇ ಕಾಂಗ್ರೆಸ್ ಅದೀವಿ. ಕಾಂಗ್ರೆಸ್ಸೇ ಮಾಡೋದು. BJP ನಾಯಕರಿಗೆ ತಗೊಳ್ಳೋದು ಪಕ್ಷದ ಹೈಕಮಾಂಡ್, ನಮ್ಮ ಜಿಲ್ಲೆ ನಾಯಕರು ಅವ್ರಿಗೆ ಬಿಟ್ಟದ ವಿಷಯ. ಇದು ನಮ್ದು ಬರ್ನಿಂಗ್ ಇಶ್ಯೂ. ಅಂದ್ರೆ ನಮಗೊಂದು ಈಗ ನಡೆದಿದ್ದ MLCಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತೇವೆ. ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಿ ನಾವು ಅವ್ರಿಗೆ ಹೇಳ್ತೇವೆ ಅಂತ ಹೇಳಿ. ಬಸವನಗೌಡರ ಉತ್ತರ ಹೇಳ್ತೀನಿ. ಬಸವನಗೌಡರ ಬಗ್ಗೆ ನಮ್ಮ ನಾಯಕರಿಗೆ ಹೇಳಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ. ಬಸವನಗೌಡರಿಗೆ ಕಾಂಗ್ರೆಸ್ ಪಕ್ಷ ತಗೊಳ್ತಿದ್ರ ಇವತ್ತು ಸಿದ್ದರಾಮಯ್ಯರ ಆದಿಯಾಗಿ ಹೈಕಮಾಂಡ್ ಆದಿಯಾಗಿ ಇಲ್ಲಿ ಹೇಳೋದಂದ್ರೆ ಕಾಂಗ್ರೆಸ್ ಪಕ್ಷದ ಅವನತಿ ಬಿಜಾಪುರದಾಗ ಶುರು ಆಗ್ತದೆ. ಕರ್ನಾಟಕದ ಶುರು ಆಗ್ತದೆ. ಇಡೀ ಕರ್ನಾಟಕ ರಾಜ್ಯದ ಮುಸ್ಲಿಮರನ್ನು ಬಸವನಗೌಡರಷ್ಟು ಅವಳೇನು ಯಾರೂ ಮಾಡಿಲ್ಲ. ಅವರನ್ನು ತಗೊಳ್ಳೋದು ಕನಸಿನಾಗೂ ಕಾಂಗ್ರೆಸ್ ವಿಚಾರ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಕಾಂಗ್ರೆಸ್ ಅವನತಿ ಪ್ರಾರಂಭ ಆಗ್ತದೆ. ನಾವು ಬಿಜಾಪುರ ಜಿಲ್ಲೆಯಿಂದ ಅವರು ಅದನ್ನು ವಿರೋಧ ಮಾಡ್ತೀವಿ. ಮೊದಲನೇದಾಗಿ ನಾವು ವಿರೋಧ ಮಾಡ್ತೀವಿ. ಅವ್ರು ಕಾಂಗ್ರೆಸ್ ಕಡೆ ಮುಖ ಮಾಡಿನೂ ನೋಡ್ಬೋದು, ಅರ್ಹತೆ ಇಲ್ಲ ಅವ್ರಿಗೆ. ಹೇಳಿ ಬರ್ತೇನೆ. ಇಲ್ಲಿಯ ಮುಸ್ಲಿಂ ಸಮುದಾಯದ ಸಾರ್ವಜನಿಕರಲ್ಲಿ ಪ್ರಶ್ನೆ ಏನು ಉದ್ಭವ ಆಗಿದೆ,
ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಮೇಲೆ ಹೈಕಮಾಂಡ್ನಿಂದ ಹಿಡಿದು ರಾಜ್ಯ ನಾಯಕರಿಂದ ಹಿಡಿದು ಜಿಲ್ಲಾ ನಾಯಕರಿಂದ ಹಿಡಿದು ಏನೂ ಕೇಳೋದಿಲ್ಲ. ಇವರಿಗೆ ಇನ್ನೊಂದೇನು ಅಧಿಕಾರ ತರೋ ತಾಕತ್ತು ಇಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೆಯೋದು. 50-50 ಎಲ್ಲ ಮಾತಾಡಿ ಅದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಏನ್ ಹೇಳ್ಬೇಕು? ನೀವು ನಾಯಕರಿಗೆ ಯಾವ ರೀತಿ ಮನವರಿಕೆ ಮಾಡ್ಕೊಟ್ಟಿದ್ದೀರಿ? ನಾವು ಮನವರಿಕೆ ಹೆಚ್ಚು ಮಾಡಿಲ್ಲ ಅನ್ನೋದು ನಿಮ್ಮ ಕ್ವಶನ್ ಕರೆಕ್ಟ್. ಆದ್ರೆ ತಾಕತ್ ಇಲ್ಲ ಅನ್ನೋದು ನೀವು ತಪ್ಪ. ತಾಕತ್ ಅಂದ್ರೆ ಅದೇ ಎಲ್ಲ ಮಾಡ್ತಾರೆ. ಇಲ್ಲ ಹಂಗಿಲ್ಲ. ಎಲ್ಲ ನಮ್ಮ ನಾಯಕರು ನಾವು ಹೋಗ್ತೀವಿ, ಎಲ್ಲ ಕೆಲಸ ಮಾಡ್ಕೋತೀವಿ, ನಮ್ಮ ಕೆಲಸ ಎಲ್ಲ ಮಾಡ್ತಾರೆ. ನಿಮ್ದು ಏನಾರ ಇದ್ರು ಹೇಳ್ರಿ ಹುಲಿ ಸುಮ್ ಕೂತಂದ್ರೆ ಅಸಕ್ತ ತಿಳ್ಕೊಬಾರ್ದು. और खबरों के लिए देखते रहिए बी न्यूज़ नेशन।